ಯೋಗಸ್ಥಃ ಕುರು ಕರ್ಮಾಣಿ ಯೋಗಸ್ಥಃ ಕುರು ಕರ್ಮಾಣಿ ಸಂಘಂ ತ್ಯಕ್ತ್ವಾ ಧನಂಜಯಃ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧ್ಯೋಃ ಸಮೋ ಭೂತ್ವಾ ಸಿದ್ಧ್ಯಾ ಸಿದ್ಧ್ಯೋಃ ಸಮೋ ಭೂತ್ವಾ ಸಮಸ್ತ್ವಂ ಯೋಗ ಉಚ್ಯತೆ. ಸಮತ್ವಂ ಯೋಗ ಉಚ್ಯತೆ. ಯಾರಿದ್ರು ಅನುವಾದ ಓದಿ. ಗೆಲುವು ಸೋಲುಗಳಲ್ಲಿ ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡು. ಅರ್ಜುನ ಇಂತಹ ಸಮಚಿತ್ತತೆಗೆ ಯೋಗ ಎಂದು ಹೆಸರು. ಸೊ ಹರೇ ಕೃಷ್ಣ. ನಿಮ್ಗೆಲ್ಲರಿಗೂ ಇನ್ನೊಂದು ದಿವಸನಲ್ಲಿ ನಮ್ಮ ಈ ಸತ್ರನಲ್ಲಿ ಸ್ವಾಗತ ಮಾಡ್ತಾ ಇದೀವಿ. ಸೊ ನಾವು ಹಿಂದಿನ ಸತ್ರನಲ್ಲಿ ನಾವು ತಿಳ್ಕೊಂಡಿದ್ದು ಸೊ ಹೆಂಗೆ ಭಗವಂತ ಕರ್ಮ ಯೋಗವನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾರೋ. ಸೊ ಯಾವ ತರ ಕರ್ಮ ಯೋಗ ಯಾವ ತರ ಇರುತ್ತೆ ಅಂತ ಭಗವಂತ ಈ ಎರಡು ಶ್ಲೋಕದಿಂದ ನಮ್ಗೆ ತಿಳಿಸ್ತಾ ಇದ್ದಾರೋ. ಸೊ ಹಿಂದಿನ ಶ್ಲೋಕನಲ್ಲಿ ನಾವು ತಿಳ್ಕೊಂಡು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಂಚನ ಮಾ ಕರ್ಮ ಫಲ ಏತುರ್ಭೋ ಸಂಗಸ್ತುನ ಕರ್ಮನಿ ಮಾತೆ ಸಂಗಸ್ತುನ ಕರ್ಮನಿ. ಅದು ಸೊ ನಾವು ತಿಳ್ಕೊಂಡು ಹೆಂಗೆ ಒಂದು ಮನುಷ್ಯನಿಗೆ ಹೆಂಗೆ ಅವನು ಕರ್ಮ ಕಾರ್ಯ ಮಾಡೋದಕ್ಕೆ ಅವನಿಗೆ ಪೂರ್ತಿ ಅಧಿಕಾರ ಇದೆ. ಆದ್ರೆ ಆ ಕಾರ್ಯ ಮಾಡಿದಲ್ಲಿ ಅದರ ಫಲಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಸೊ ನಾವು ಅದನ್ನು ಬಹಳ ಡೀಟೇಲ್ ಆಗಿ ಹೆಂಗೆ ತಿಳ್ಕೊಂಡು ನಮ್ಮ ಯಾವ್ದನ್ನು ಕರ್ಮ ಮಾಡ್ತೀವಿ ಇಲ್ಲ ಕಾರ್ಯ ಮಾಡ್ತೀವಿ. ಸೊ ನಾವು ಯಾವ ತರ ಆ ಕಾರ್ಯವನ್ನು ಮಾಡ್ಬೇಕು. ಸೊ ಒಂದು ಕರ್ಮ ಇರ್ಲಿ, ವಿಕರ್ಮ ಆಗ್ಲಿ, ಅಕರ್ಮ ಆಗ್ಲಿ, ನಾವು ಯಾವತ್ತು ವಿಚಾರ ಮಾಡ್ತೀವಿ ಕರ್ಮ ಇಲ್ಲ ಅಂದ್ರೆ ಒಳ್ಳೆ ಕರ್ಮ, ಇಲ್ಲ ಆಮೇಲೆ ಅಕರ್ಮ ಅಂದ್ರೆ ಅದು ವಿಕರ್ಮ ಅಂದ್ರೆ ಕೆಟ್ಟದು ಕರ್ಮ, ಅಕರ್ಮ ಅಂದ್ರೆ ಮಾಡಲೇಬಾರ್ದು ಅಂತ, ಮಾಡುದೇ ಇಲ್ಲ ಅಂತ. ಸೊ ಆದ್ರೆ ಭಗವಂತ ಪ್ರಭುಪಾದರು ಮತ್ತು ಭಗವಂತನು ಹೇಳ್ತಾ ಇದ್ದಾರೋ, ಒಂದು ಆತ್ಮ ಆಗ್ಲಿ ಇಲ್ಲಾಂದ್ರೆ ಜೀವಾತ್ಮ ಆಗ್ಲಿ ಯಾರು ಕರ್ಮ ಇದ್ದಿಲ್ಲಂಗೆ ಇರೋಕೆ ಸಾಧ್ಯವಿಲ್ಲ. ಅವನು ಕಾರ್ಯ ಮಾಡ್ಲೇಬೇಕು. ಅವನು ಕರ್ತವ್ಯ ಯಾವುದು ಮಾಡುದು ಬಿಡೋದು ಅವನು ಸಾಧ್ಯವಿಲ್ಲ ಅಂತ ಅದು ನಾವು ತಿಳ್ಕೊಂಡು, ಆಮೇಲೆ ಅದಾದ್ಮೇಲೆನೆ ನಾವು ಬಹಳಷ್ಟು ಕರ್ಮದ ನಿಯಮಗಳನ್ನು ತಿಳ್ಕೊಂಡು ಹೆಂಗೆ ಒಂದು ಮನುಷ್ಯನಿಗೆ ನಿತ್ಯ ಕರ್ಮ, ನಿಯಮಿತ ಕರ್ಮ, ಸಕಾಮ ಕರ್ಮ ಇವೆಲ್ಲವನ್ನು ಯಾವ ತರ ನಿತ್ಯ ಕರ್ಮಗಳು ಇರುತ್ತೆ, ನಿಯಮಿತ ಕರ್ಮಗಳು ಇರುತ್ತೆ. ಸೊ ಯಾವ ತರ ಮನುಷ್ಯ ಯಾವ ತರನು ಪಾಲನೆ ಮಾಡ್ತಾ ತನ್ನ ತನ್ನ ಕರ್ತವ್ಯವನ್ನು ಮಾಡ್ತಾ ಸೊ ಫಲದ ಹೆಂಗೆ ಅಪೇಕ್ಷೆ ಬಿಟ್ಟು ಯಾವ ತರ ಕಾರ್ಯ ಮಾಡ್ಬೇಕು ಅಂತ ನಾವು ತಿಳ್ಕೊಂಡು, ಆ ತರ ಮಾಡಿದ್ರೆ ಏನಾಗತ್ತೆ, ಒಂದು ಮನುಷ್ಯ ಒಂದು ಆಧ್ಯಾತ್ಮಿಕ್ ಪಥಕ್ಕೆ ಬರುವಂತ ಅವನಿಗೆ ಯೋಗ್ಯತೆ ಸಿಗತ್ತೆ. ಸೊ ಮತ್ತು ಅವನು ಸ್ವಲ್ಪ ಹೈಯರ್ ಸ್ಟ್ಯಾಂಡರ್ಡ್ಗೆ ಮೇಲ್ಗಡೆ ಹೋಗ್ತಾನೆ. ಆ ತರ ಒಂದು ಕಾರ್ಯನಲ್ಲಿ ಬಂಧನದಲ್ಲಿ ಸಿಕ್ಕೊಳ್ಳೋದಿಲ್ಲ ಅವನು. ಯಾಕಂದ್ರೆ ಕರ್ಮ ಯಾವತ್ತೂ ಇರುತ್ತೆ. ಸಕಾಮ ಕರ್ಮ ಆಗ್ಲಿ ವಿಕರ್ಮ ಆಗ್ಲಿ ಯಾವತ್ತು ನಮ್ಗೆ ಬಂಧನಕಾರಕ ಇರುತ್ತೆ. ಆದ್ರೆ ಯಾವ್ದಾದ್ರು ಮನುಷ್ಯ ಈ ಫಲದ ಅಪೇಕ್ಷೆ ರಹಿತವಾಗಿ ಯಾವ ಕರ್ತವ್ಯವನ್ನು ಮಾಡುದಂತ ಪ್ರಯತ್ನ ಪಡ್ತಾನೋ, ಸೊ ಅವಾಗ ಯಾವಾಗ ಅವನು ಸ್ಟ್ಯಾಂಡರ್ಡ್ ನಿಂದ ಸ್ವಲ್ಪ ಮೇಲೆ ಹೋಗ್ತಾನೋ, ಅವನಿಗೆ ಆತ್ಮ ಸಾಕ್ಷ ಇಲ್ಲಾಂದ್ರೆ ಮೋಕ್ಷ ಮಾರ್ಗಕ್ಕೆ ದಾರಿ ಅವನಿಗೆ ಸಿಗತ್ತೆ ಅಂತ. ಸೊ ನಾವು ಅದನ್ನು ತಿಳ್ಕೊಂಡು, ಸೊ ಹೆಂಗೆ ಸೊ ಅದ್ರ ಮೇಲೆ ನಾವು ಬಹಳಷ್ಟು ಡಿಸ್ಕಷನ್ ಆಯ್ತು ನಮ್ದು. ಸೊ ಕರ್ಮದು ಹೆಂಗೆ ಯಾವ ತರ, ಸೊ ಅಂದ್ರೆ ನಾವು ಆಫೀಸ್ ನಲ್ಲಿ ಹೋದ್ರೆ ಯಾರಾದ್ರೂ ಈ ತರ ಹೇಳಿದ್ರೆ ನೀವು ಕೆಲಸ ಮಾಡ್ಬಾರ್ದು, ಕರ್ಮಣ್ಯವಾದಿ ಕರ್ಸನಿ ಕೆಲಸ ಮಾಡ್ತಾನೆ ಇರ್ಬೇಕು, ದುಡ್ಡು ಯಾವತ್ತು ಕೇಳ್ಬಾರ್ದು ನಮ್ಗೆ ಅಂತ ಬಾಸ್ ಹೇಳ್ತಾ ಇದ್ದಿದ್ರೆ, ಸೊ ನಾವು ಇದನ್ನು ತಿಳ್ಕೊಂಡು ಹೆಂಗೆ ಸೊ ಅಪ್ಲೈ ಎಲ್ಲಾ ಕಡೆ ಹೆಂಗೆ ಆಗತ್ತೆ ಅಂತ. ಸೊ ನಾವು ಹೆಂಗೆ ಅಂದ್ರೆ ಅವ್ರಿಗೂ ಅದು ಅಪ್ಲೈ ಆಗತ್ತೆ, ಅದು ನಮಗೂ ಅಪ್ಲೈ ಆಗತ್ತೆ. ಒಂದು ಮನುಷ್ಯ ತನ್ನ ಕರ್ತವ್ಯವನ್ನು ನಿಯಮಿತವಾಗಿ ಅವನು ತನ್ನ ಕಾರ್ಯವನ್ನು ಸರಿಯಾಗಿ ಮಾಡ್ಬೇಕು. ಆದ್ರೆ ಅದನ್ನು ನಾವು ಚೀಟೆಡ್ ಆಗ್ಬಾರ್ದು. ಒಬ್ರು ಚೀಟರು ಮತ್ತು ಚೀಟೆಡ್ ಅದನ್ನು ನಾವು ವಿಶ್ಲೇಷಣವಾಗಿ ತಿಳ್ಕೊಂಡು
ಅಂದ್ರೆ ತಪ್ಪವನ್ನು ಮಾಡ್ಸಕ್ಕೆ ನಮ್ಗೆ ಕೊಡಬಾರ್ದು ಅಂತ. ಸೊ ಇವೆಲ್ಲ ಹೇಳಿದ್ಮೇಲೆ ಭಗವಂತ ಈಗ ಇವತ್ತು ಈ ಬಹಳ ಮುಖ್ಯವಾದ ಕರ್ಮದ ನಿಯಮ ಹೇಳಿದ ಭಗವಂತ ಇಲ್ಲೇ. ಸೊ ನೀನು ಈ ತರ ಮಾಡು ಅಂತ ಕರ್ಮಣ್ಯವಾದ ಈಗ ಹೇಳ್ತಾ ಇದ್ದಾನು ಯಾವ ತರ ಕಾರ್ಯ ಮಾಡು ಅಂತ. ಯಶ ಅಪಯಶ ಆಸಕ್ತಿ ಇವೆಲ್ಲವನ್ನು ಬಿಟ್ಟು ನೀನು ಕರ್ತವ್ಯ ಮಾಡು ಅರ್ಜುನ. ಸಮಭಾವನಿಂದ ರಹಿತವಾಗಿ ಸಮಭಾವವಾಗಿ ನೀನು ಕಾರ್ಯ ಮಾಡು ಅಂತ ಹೇಳ್ತದೆ. ಅಂದ್ರೆ ಈಗ ಭಗವಂತ ತನ್ನ ಸ್ಟ್ಯಾಂಡರ್ಡ್ ವನ್ನು ಮೊನ್ನೆ ಹೇಳಿದಂತ ಶ್ಲೋಕದ ಸ್ಟ್ಯಾಂಡರ್ಡ್ ಗಿಂತನೂ ಇವತ್ತು ಸ್ವಲ್ಪ ಹೈಯರ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಅರ್ಜುನಿಗೆ. ಆಕ್ಚುಲಿ ಈಗ ಅರ್ಜುನಿಗೆ ಒಂದೊಂದು ಸ್ಟೆಪ್ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೋ ಭಗವಂತ. ಸೊ ಹೆಂಗೆ ಹಿಂದಿಂದ ಶ್ಲೋಕ ಇದಕ್ಕಿಂತ ಹಿಂದೆ ನಾವು ನೋಡಿದ್ದು ಕೃಷ್ಣ ಅರ್ಜುನಂಗೆ ಹೇಳ್ತಿದ್ದು, ಅಲ್ಲಪ್ಪ ನಿನ್ಗೆ ಏನಾದ್ರು ಬೆನಿಫಿಟ್ ಸಿಗತ್ತೆಲ್ಲ ಅದ್ರ ಸಲುವಾಗಿ ಆದ್ರೂ ಕೆಲಸ ಮಾಡು ಅಂತ. ಸ್ವರ್ಗ ಸಿಗತ್ತೆ, ಇಲ್ಲಾಂದ್ರೆ ರಾಜ್ಯ ಸಿಗತ್ತೆ, ಅದಕ್ಕೆ ಕೆಲಸ ಮಾಡು ಅಂತ. ಸೊ ಆಮೇಲೆ ಹೇಳಿದ ಇಲ್ಲ ನಿನ್ನ ಕರ್ತವ್ಯ ಅಂತ ಮಾಡು ಅಂತ. ಈಗ ಮತ್ತೆ ಅದಕ್ಕಿಂತ ಸ್ವಲ್ಪ ಹೈಯರ್ ಕರ್ಕೊಂಡು ಹೋಗ್ತಾ ಇದ್ದನು. ಯಶ ಅಪಯಶ ಆಸಕ್ತಿ ಇವೆಲ್ಲವನ್ನು ಬಿಟ್ಟು ಕಾರ್ಯ ಮಾಡುವಂತ. ಇವೆಲ್ಲ ಇದಕ್ಕೆ ಸಮಭಾವ ಯೋಗ ಅಂತ ಹೇಳ್ತಾರೋ, ಸಮತ್ವ ಯೋಗ ಉಚ್ಚತೆ ಇದಕ್ಕೆ ಯೋಗ ಅಂತ ಹೇಳ್ತಾರೋ. ಯಾವಾದ್ರೂ ಮನುಷ್ಯ ಈ ತರ ಕಾರ್ಯನಲ್ಲಿ ತೊಡಗಿದ್ರೆ ಅವನು ಯೋಗ ಭಾವನೆಯಲ್ಲಿ ಇದಾನಂತ ಅದನ್ನು ತಿಳ್ಕೊತಾನಂತ. ಸೊ ಈಗ ಪ್ರಭುಪಾದಕ್ಕೆ ಡಿಟೇಲ್ ಆಗಿ ಇಲ್ಲೇ ಬಹಳ ವಿಶ್ಲೇಷಣವಾಗಿ ನಮ್ಗೆ ತಿಳಿಸ್ತಾ ಇದ್ದಾರೋ ಯಾವ ತರ ಅದು ಯೋಗಯುಕ್ತ ಅಂತ ಹೆಂಗೆ ಮನುಷ್ಯ ಇರ್ತಾನಂತ. ಸೊ ಬರೀ ನಾವು ತಿಳ್ಕೊಳ್ಳೋಣ. ಸೊ ಯಾರಾದ್ರೂ ಓದಿ ಈ ಪಾಯಿಂಟ್ ವನ್ನು. ಸೊ ಮುಂದಿನ ಪಾಯಿಂಟ್ ಯಾರಾದ್ರೂ ಓದಿ. ಓದ್ಲಾ ಪ್ರಭು? Krishna tells Arjuna that he should act in yoga. And what is that yoga? Yoga means to concentrate the mind upon the Supreme by controlling the ever-disturbing senses. And who is the Supreme? The Supreme is the Lord. And because he himself is telling Arjuna to fight, Arjuna has nothing to do with the result of the fight. Gain or victory are Krishna's concern. Arjuna is simply advised to act according to the dictation of Krishna. ಕೃಷ್ಣ ಇಲ್ಲಿ ಅರ್ಜುನಗೆ ಹೇಳ್ತಾ ಇದ್ದಾರೆ ಯೋಗದ ಪ್ರಕಾರವಾಗಿ ನಡ್ಕೊಂಡು ಹೋಗ್ಬೇಕು ಅಂತ. ಯೋಗ ಅಂದ್ರೆ ಏನು ಅಂದ್ರೆ ನಮ್ದು ಸೆನ್ಸಸ್ ನಾವು ಕಂಟ್ರೋಲ್ ಮಾಡಿ ನಮ್ದು ಮೈಂಡ್ ನ ಪೂರ್ತಿ ಕಂಪ್ಲೀಟ್ ಆಗಿ ಕೃಷ್ಣನ್ದು ಸುಪ್ರೀಂ ಪರ್ಸನಾಲಿಟಿ ಹತ್ರ ನಮ್ ಮೈಂಡ್ ನ ನಾವು ನಮ್ಮ ಮೈಂಡ್ ನ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಅದೇ ಯೋಗ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಅಂದ್ರೆ ಯಾರು ಅಂದ್ರೆ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಕೃಷ್ಣ ನಮ್ಗೆ ಏನ್ ಗೊತ್ತಿದಾರೋ ಅವರು ಸುಪ್ರೀಂ ಪರ್ಸನಾಲಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸುಪ್ರೀಂ ಪರ್ಸನಾಲಿಟಿ ಆಗಿ ಕೃಷ್ಣನೇ ಅರ್ಜುನಗೆ ಯುದ್ಧ ಮಾಡು ಅಂತ ಹೇಳ್ಬೇಕಾರೆ ಅರ್ಜುನಗೆ ಯುದ್ಧದಲ್ಲಿ ಬರೋ ರಿಸಲ್ಟ್ಗೂ ಅದು ಅವ್ರಿಗೂ ಯಾವ್ದು ಸಂಬಂಧ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಯುದ್ಧದಲ್ಲಿ ಏನೇ ಗೇನ್ ಆಗ್ಲಿ ಅಥವಾ ಅವ್ರಿಗೆ ಜಯ ಆದ್ರೂ ಕೂಡ ಅದು ಕೃಷ್ಣನ್ಗೆ ಸಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅರ್ಜುನಗೆ ಸಿಂಪಲ್ ಆಗಿ ಕೃಷ್ಣ ಕೊಡೋ ಅಡ್ವೈಸ್ ನ ಅವ್ರು ಹೇಳೋ ಪ್ರಕಾರ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್. ಕೃಷ್ಣ ಹೇಳೋದನ್ನು ಕೇಳಬೇಕಷ್ಟೇ ಅಂತ. ಸೊ ಜಗನ್ನಾಥ್ ಪ್ರಭು ಪ್ಲೀಸ್ ಕಂಟಿನ್ಯೂ. ಸೊ ಹರೇ ಕೃಷ್ಣ ಎಲ್ಲರಿಗೂ. ನಾವು ಇಂದಿನ ಶ್ಲೋಕದಲ್ಲಿ ಕರ್ಮಣ್ಯವಾಧಿಕಾರಸ್ಥ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಂದ್ರೆ ಭಗವಂತ ನಮ್ಗೆ ಯಾವ ಒಂದು ಸಂದೇಶನ ಕೊಡ್ತಾ ಇದ್ರು, ನಮಗೆ ನಾವು ಮಾಡುವಂತಹ ಒಂದು ಕರ್ತವ್ಯನ ನಿಭಾಯಿಸೋದಕ್ಕಷ್ಟೇ ನಮಗೆ ಅಧಿಕಾರ ಇರುತ್ತೆ. ಅದರಿಂದ ಬರೋವಂತ ಫಲದ ಮೇಲೆ ನೀವು ಅಧಿಕಾರನ ಚಲಾಯಿಸೋದಕ್ಕೆ ಹೋಗ್ಬೇಡಿ. ಅದರಿಂದ ಎಕ್ಸ್ಪೆಕ್ಟೇಷನ್ನ ನೀವು ಮಾಡೋದಕ್ಕೆ ಹೋಗ್ಬಾರ್ದು. ಏನಕ್ಕೆ ಅಂದ್ರೆ ಆ ಒಂದು ಫಲದ ಮೇಲೆ ನಮಗೆ ಅಧಿಕಾರ ಅನ್ನೋದೇ ಇಲ್ಲ. ಆಮೇಲೆ ಈ ರೀತಿ ನಾನು ಫಲನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಕೆಲಸನೂ ಮಾಡದೇನೆ ಇರಬೇಡಿ. ನಿಮ್ಮ ಡ್ಯೂಟಿನ ಅಂದ್ರೆ ನಮ್ಮ ಡ್ಯೂಟಿನ ನಾವು ಮಾಡಲೇಬೇಕು ಅಂತ ಭಗವಂತ ನಮ್ಗೆ ಹೇಳ್ಕೊಟ್ರು. ಈಗ ಅಂದ್ರೆ ಕರ್ಮ ಯೋಗ ನಿನ್ನೆ ಹೇಳ್ಕೊಟ್ಟಿದ್ದು ಕರ್ಮನ ಹೇಳ್ಕೊಟ್ರು, ಯಾವ ರೀತಿ ನಾವು ನಮ್ಮ ಕರ್ತವ್ಯನ ಮಾಡಬೇಕು ಅಂತ. ಈಗ ಅದನ್ನೇನ್ ಮಾಡ್ತಾ ಇದ್ದಾರೆ, ನಿಷ್ಕಾಮ ಕರ್ಮ ಯೋಗ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಯೋಗ ಯಾವ ರೀತಿ ನಾವು ಮಾಡುವಂತ ಕರ್ತವ್ಯದಲ್ಲೂ ಸಹ ಯೋಗ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ಜೀವಾತ್ಮದ ಒಂದು ಮುಖ್ಯ ಉದ್ದೇಶ ಏನಂದ್ರೆ ಹೇಳಿ, ಈ ಒಂದು ಜೀವಾತ್ಮ ಈ ಒಂದು ಭೌತಿಕ ಪ್ರಪಂಚದಲ್ಲಿ ನರಳ್ತಾ ಇದ್ದಾನೆ. ಈ ಒಂದು ಜೀವಾತ್ಮ ಮತ್ತು
ಭಗವಂತ ಇವರಿಬ್ಬರನ್ನ ಸೇರ್ಸೋ ಅಂಥದ್ದು ಯೋಗದ ಒಂದು ಪ್ರಾಸೆಸ್, ಒಂದು ಪದ್ಧತಿ. ಯೋಗ ಅಂದ್ರೆ ಅಲ್ಲಿ ಇಬ್ಬರು ಇರ್ಲೇಬೇಕು, ಅವರಿಬ್ಬರನ್ನ ಸೇರ್ಸೋ ಅಂಥದ್ದನ್ನೇ ಯೋಗ ಅಂತ ಹೇಳೋದಂದ್ರೆ ಯಾವ ಒಂದು ಮಾರ್ಗದಿಂದ ಅಥವಾ ಒಂದು ಪ್ರಾಸೆಸ್ ಇಂದ ಅಥವಾ ಒಂದು ಪದ್ಧತಿಯಿಂದ ಈ ಒಂದು ಜೀವಾತ್ಮ ಆ ಒಂದು ಪರಮಾತ್ಮನ ಜೊತೆ ಅಥವಾ ಭಗವಂತನ ಜೊತೆ ಕನೆಕ್ಟ್ ಆಗ್ತಾನೋ, ತನ್ನ ಸಂಬಂಧನ ಮತ್ತೆ ಪುನಃ ಸ್ಥಾಪನೆ ಮಾಡ್ಕೊಳ್ತಾನೋ ಅದನ್ನ ಯೋಗ ಅಂತ ಕರೀತಾರೆ. ಸೊ ಇಲ್ಲಿ ಅರ್ಜುನನ್ಗೆ ಏನ್ ಹೇಳಿದ್ರು, ನೀನು ಯುದ್ಧ ನಿನ್ನ ಒಂದು ಕರ್ತವ್ಯ, ಕ್ಷತ್ರಿಯ ನೀನು ನಿನ್ನ ಒಂದು ಕರ್ತವ್ಯನ ಮಾಡು. ನೀನು ಕ್ಷತ್ರಿಯನಾಗಿದ್ಯಾ, ಯುದ್ಧದ ಒಂದು ರಣರಂಗದಲ್ಲಿ ನಿಂತಿದ್ಯಾ, ನಿನ್ನ ಒಂದು ಕರ್ತವ್ಯನ ನೀನು ಮಾಡು. ಕರ್ತವ್ಯನ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡು, ಅದರಿಂದ ಏನಾಗತ್ತೆ ಎಫೆಕ್ಟು, ಅದರಿಂದ ಅರ್ಜುನನ ಒಂದು ಇದೇ ಇದ್ದಿದೆ ಅದೇನೆ, ಯುದ್ಧ ಮಾಡೋದ್ರಿಂದ ಆ ರೀತಿ ಆಗ್ಬಿಡುತ್ತೆ, ಈ ರೀತಿ ಆಗ್ಬಿಡುತ್ತೆ, ಏನೇನೋ ಒಂದು ವಿಪರೀತ ಪರಿಣಾಮಗಳಾಗತ್ತೆ ಅಂತ ಅವರು ತುಂಬಾನೇ ಕನ್ಸರ್ನ್ಗಳನ್ನ ಅವರು ಹೇಳ್ತಾ ಇದ್ರು. ಅದಕ್ಕೋಸ್ಕರ ಕೃಷ್ಣ ಏನ್ ಹೇಳೋದಕ್ಕೆ ಶುರು ಮಾಡಿದ್ರು, ನೀನು ಅದರಿಂದ ಏನಾಗತ್ತೆ ಅನ್ನೋದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಿನ್ನ ಕರ್ತವ್ಯನ ನೀನು ಮಾಡು ಅಂತ ನಮ್ಗೆ ಇಂದಿನ ಒಂದು ಶ್ಲೋಕದಲ್ಲಿ ಹೇಳಿದ್ರು. ಇದು ಮೊದಲನೇ ಹಂತ. ಎರಡನೇ ಹಂತ ಇಲ್ಲೇ ಏನ್ ಹೇಳ್ತಾ ಇದ್ದಾರೆ, ನಿನ್ನ ಕರ್ತವ್ಯನ ನೀನು ಮಾಡು. ಅದನ್ನು ಯಾವ ರೀತಿ ಮಾಡು, ಯೋಗದ ಪದ್ಧತಿಯ ಮೂಲಕ ಮಾಡು, ಯೋಗದ ರೀತಿಯಲ್ಲಿ ನೀನು ನಿನ್ನ ಕರ್ತವ್ಯನ ಮಾಡು. ಸೊ ಅರ್ಜುನನ ಒಂದು ಉದಾಹರಣೆನೆ ತಗೊಳ್ಳಿ. ಅರ್ಜುನ ಒಬ್ಬ ಕ್ಷತ್ರಿಯ, ಕುರುಕ್ಷೇತ್ರ ರಣರಂಗದಲ್ಲಿ ನಿಂತಿದ್ದಾನೆ, ಅವನು ಡಿಸ್ಟರ್ಬ್ ಆಗಿದ್ದ, ನಾನು ಯುದ್ಧ ಮಾಡಲ್ಲ ಅಂತ. ಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಅದರಿಂದ ಬರುವಂತ ಎಫೆಕ್ಟ್ ನೀನು ಅಂದ್ರೆ ಪ್ರತಿಫಲನ ನೀನು ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ಯುದ್ಧ ಮಾಡು ಅಂತ. ಸೊ ಅರ್ಜುನ ಏನ್ ಮಾಡ್ಬೋದು ಈಗ, ಹೌದು ಅದರಿಂದ ಬರುವಂತ ಪ್ರತಿಫಲನ ನಾನು ಅಪೇಕ್ಷೆ ಪಡಲ್ಲ, ಅದಕ್ಕೆ ನಾನ್ ಕಾರಣ ಅಲ್ಲ ಅನ್ಬಿಟ್ಟು ನಾನು ಯುದ್ಧ ಮಾಡ್ತೀನಿ ಅಂತ ನಿಂತ್ಕೊಂಡು ಯುದ್ಧನ ಮಾಡ್ಬೋದು, ಅಲ್ಲಿಗೆ ಮುಗಿಸ್ಬೋದು. ಆದ್ರೆ ಇಲ್ಲಿ ಯಾರ ಜೊತೆ ಕನೆಕ್ಟ್ ಆಗ್ಬೇಕು, ನಾವು ಮಾಡುವಂತ ಒಂದು ಪ್ರತಿಯೊಂದು ಕೆಲಸ ಯಾರಿಗೋಸ್ಕರ ಮಾಡಬೇಕು ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಬರೀ ನಮ್ಮ ಕರ್ತವ್ಯನ ಮಾಡೋದಷ್ಟೇ ಅಲ್ಲ, ಏನನ್ನ ಎಕ್ಸ್ಪೆಕ್ಟ್ ಮಾಡ್ದಿರ ನನ್ನ ಕರ್ತವ್ಯನ ನಿಸ್ವಾರ್ಥದಿಂದ ಮಾಡ್ತೀನಿ ಅನ್ನೋದಷ್ಟೇ ಮುಖ್ಯ ಆಗಲ್ಲ. ಈ ಒಂದು ಮನುಷ್ಯ ಜನ್ಮದಲ್ಲಿ ನಾವು ಅದನ್ನ ಏನ್ ಮಾಡ್ಬೇಕು, ಯೋಗವಾಗಿ ನಮ್ಮ ಇದನ್ನ ಕನ್ವರ್ಟ್ ಮಾಡ್ಬೇಕು. ನಾವು ಮಾಡುವಂತ ಪ್ರತಿಯೊಂದು ಕೆಲಸಗಳನ್ನ, ಕರ್ತವ್ಯಗಳನ್ನ ಅದನ್ನೇನಂತ ಮಾಡ್ಬೇಕು, ಯೋಗವಾಗಿ ನಾವು ಪರಿವರ್ತನೆ ಮಾಡಬೇಕು. ಆ ಒಂದು ಯೋಗವಾಗಿ ಪರಿವರ್ತನೆ ಮಾಡುವಂತ ಒಂದು ರೀತಿನ ಭಗವಂತ ಈ ಒಂದು ಶ್ಲೋಕದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಜುನ ತನ್ನ ಕರ್ತವ್ಯನ ಮಾಡಬೇಕು, ಮಾಡುವಂತಹ ಭಾವ ಏನಾಗಿರ್ಬೇಕು, ಒಂದು ನಾನು ಅದರಿಂದ ಬರುವಂತ ಒಂದು ಪ್ರತಿಫಲನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ, ಅದರಿಂದ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ದಿರ ನನ್ನ ಕರ್ತವ್ಯನ, ನನ್ನ ನಿಯಮಿತ ಕರ್ತವ್ಯನ ನಾನು ಮಾಡ್ತೀನಿ. ಎರಡನೇದು, ಯಾರಿಗೋಸ್ಕರ ನಾನು ಆ ಕರ್ತವ್ಯ ಮಾಡ್ತೀನಿ, ಅದು ಆಕ್ಚುಲಿ ನಮ್ಮ ಜೀವನದಲ್ಲಿ ಮುಖ್ಯವಾಗುತ್ತೆ. ಯಾರಿಗೋಸ್ಕರ, ಯಾರ ಒಬ್ಬರ ಸಂತೃಪ್ತಿಗೋಸ್ಕರ ನಾನು ನನ್ನ ಒಂದು ಕೆಲಸ ಕರ್ತವ್ಯಗಳನ್ನ ನಾನು ಮಾಡ್ತೀನಿ, ಇದನ್ನ ಈ ಒಂದು ಶ್ಲೋಕದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಯಾವಾಗ ಭಗವಂತನಿಗೋಸ್ಕರ, ಭಗವಂತನ ಒಂದು ಸಂತೃಪ್ತಿಗೋಸ್ಕರ ನಾವು ನಮ್ಮ ಕರ್ತವ್ಯಗಳನ್ನ ಮಾಡ್ತೀವಿ, ಅವಾಗೇನಾಗುತ್ತೆ, ಭಗವಂತನ ಜೊತೆ ಆ ಒಂದು ನಮ್ಮ ಸಂಬಂಧ ಪುನಃಸ್ಥಾಪನೆ ಆಗುತ್ತೆ, ಆಗ ಅದು ಯೋಗವಾಗಿ ಕನ್ವರ್ಟ್ ಆಗುತ್ತೆ. ನಾವು ಮಾಡುವಂತ ಒಂದು ಕೆಲಸನೇ ಏನಾಗುತ್ತೆ, ಯೋಗ ಆಗುತ್ತೆ. ಯಾವಾಗ ನಾವು ಭಗವಂತನಿಗೋಸ್ಕರ ಆ ಒಂದು ಕೆಲಸನ ಮಾಡಿದಾಗ. ಯಾವಾಗ ನಾನು ಸ್ವಾರ್ಥಕ್ಕೋಸ್ಕರ ಒಂದು ಕೆಲಸ ನಾನು ಮಾಡ್ತೀನಿ, ಅದರಿಂದ ಏನ್ ಬರುತ್ತೆ, ನಾನು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ತೀನಿ. ಅದಕ್ಕೋಸ್ಕರನೇ ಭಗವಂತ ಏನ್ ಹೇಳ್ತಾ ಇದ್ದಾರೆ, ನಾನು ಯಾವಾಗ ಒಂದು ಸ್ವಾರ್ಥಕ್ಕೋಸ್ಕರ ಒಂದು ನನ್ನ ಒಂದು ಕರ್ತವ್ಯಗಳನ್ನ, ಒಂದು ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ತೀನಿ, ಸ್ವಾರ್ಥ ಅಂದ್ರೆ ಏನ್ ಹೇಳಿ, ನಮ್ಮ ಈ ಒಂದು ಇಂದ್ರಿಯಗಳನ್ನ ತುಷ್ಟಿ ಅಂದ್ರೆ ಸಂತುಷ್ಟಿಗೊಳಿಸೋದಕ್ಕೆ ಪ್ರಯತ್ನ ಪಡೋದು. ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ, ಚೆನ್ನಾಗಿ ಅರ್ನ್ ಮಾಡ್ತೀನಿ, ಅದರಿಂದ ಏನ್ ಮಾಡ್ತೀನಿ, ಚೆನ್ನಾಗಿ ಕುಡಿತೀನಿ, ಚೆನ್ನಾಗಿ ಮಲಗ್ತೀನಿ, ಈ ರೀತಿ ನನ್ನ ಒಂದು ಇಂದ್ರಿಯ ಒಂದು ಭೋಗಕ್ಕೋಸ್ಕರ ಅದನ್ನ ಉಪಯೋಗಿಸ್ಕೊಳ್ಳೋದು. ಸೊ ಯಾವಾಗ ನಾನು ಅದರಿಂದ ಬಂದಂತ ಒಂದು ಇದನ್ನ ಇಂದ್ರಿಯ ಭೋಗಕ್ಕೋಸ್ಕರ ನಾನು ಕೆಲಸ ಮಾಡೋದಕ್ಕೆ ಹೋಗ್ತೀನೋ, ಅದಕ್ಕೋಸ್ಕರ ಹೋರಾಟ ಮಾಡೋದಕ್ಕೆ ಹೋಗ್ತೀನೋ, ಅವಾಗ ಏನಾಗತ್ತೆ, ಇಂದ್ರಿಯಗಳು ನಮ್ಗಿಂತ ಸ್ಟ್ರಾಂಗ್ ಆಗಿರೋದು. ನಾವು ಇಂದ್ರಿಯಗಳ ದಾಸ, ಆಕ್ಚುಲಿ ನಾವು ಇಂದ್ರಿಯಗಳ ಒಡೆಯ ಅಲ್ಲ, ಇಂದ್ರಿಯಗಳ ದಾಸ. ನಾನು ಯಾವಾಗ ಅದನ್ನ ಸಂತೃಪ್ತಿಗೊಳಿಸೋಗೋಸ್ಕರ ನಾನು ನನ್ನ ಒಂದು ಕೆಲಸನ ಮಾಡೋದಕ್ಕೆ ಹೋಗ್ತೀನಿ, ಪ್ರತಿಯೊಂದು ಆಕ್ಟಿವಿಟಿನಲ್ಲೂ ಇಂದ್ರಿಯ ಭೋಗನೆ ಒಂದು ಇಟ್ಕೊಂಡು ನಾನು ಟಾರ್ಗೆಟ್ ಆಗಿ ಇಟ್ಕೊಂಡು ನಾನು ಹೋಗ್ತೀನಿ, ಏಮ್ ಆಗಿ ಇಟ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಹೋಗ್ತೀನಿ. ಅವಾಗ ಏನಾಗುತ್ತೆ, ಆ ಇಂದ್ರಿಯಗಳು ನಮ್ಮನ್ನ
ಯಾವ ರೀತಿ ಬೇಕೋ ಆ ರೀತಿ ಆಟ ಆಡ್ಸೋದಕ್ಕೆ ಅದು ಶುರು ಮಾಡುತ್ತೆ. ಯಾಕೇಳಿ ನಾವು ಇಂದ್ರಿಯಗಳ ದಾಸ ಆಗ್ಬಿಟ್ಟಿರ್ತೀವಿ, ನಮ್ಗೆ ಯಾವುದೇ ಒಂದು ಕಂಟ್ರೋಲ್ ಅನ್ನೋದೇ ಇರಲ್ಲ. ಅದು ಹೇಳ್ದಂಗೆ ನಾವು ಕೇಳ್ತಾ ಇರ್ತೀವಿ. ಎರಡನೇದು, ಇಂದ್ರಿಯಗಳನ್ನ ನಾವು ಸಂತುಷ್ಟಿಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಷ್ಟು ಅದರ ಒಂದು ದಾಹ ಇನ್ನೂ ಹೆಚ್ಚೆಚ್ಚಾಗುತ್ತೆ. ಅದನ್ನ ಸಂತೃಪ್ತಿ ಪಟ್ಟಷ್ಟು ಅದು ಏನಾಗಲ್ಲ, ಕಡಿಮೆ ಆಗಲ್ಲ. ಎಲ್ಲಾ ಇಂದ್ರಿಯಗಳ ಒಂದು ದಾಹ ಅನ್ನೋದೇನಾಗತ್ತೆ, ಇನ್ನೂ ಹೆಚ್ಚೆಚ್ಚಾಗತ್ತೆ. ಆವಾಗ ನಾವೇನಾಗ್ತೀವಿ, ಇನ್ನೂ ಹೆಚ್ಚಿನ ಒಂದು ಬಂಧನದಲ್ಲಿ ಸಿಗಾಕೊಳ್ತೀವಿ. ನಮ್ಮ ಮನಸ್ಸು ಇದೆಲ್ಲಾನು ಏನಾಗುತ್ತೆ, ಇನ್ನು ಹೆಚ್ಚಾಗಿ ಡಿಸ್ಟರ್ಬ್ ಆಗೋಗುತ್ತೆ. ಎವರ್ ಡಿಸ್ಟರ್ಬಿಂಗ್ ಸೆನ್ಸಸ್ ಇದು. ಇನ್ನು ಹೆಚ್ಚಾಗಿ ನಾವು ಡಿಸ್ಟರ್ಬ್ ಆಗುವಂತ ಒಂದು ಡಿಸ್ಟರ್ಬ್ಡ್ ಸ್ಟೇಟ್ಗೆ ನಾವು ಹೋಗ್ಬಿಡ್ತೀವಿ. ಇಂದ್ರಿಯಗಳು ಯಾವತ್ತೂ ಅದು ಸಂತೃಪ್ತಿ ಆಗೋದಿಲ್ಲ. ನನ್ನ ಒಂದು ಇಂದ್ರಿಯ ಭೋಗಕ್ಕೋಸ್ಕರ ನಾವ್ ಏನೇ ಮಾಡಿದ್ರು ಅದು ಯಾವತ್ತೂ ಸಂತೃಪ್ತಿ ಆಗಲ್ಲ. ಅದು ಇನ್ನೂ ಹೆಚ್ಚಾಗಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಮ್ಮ ಮೇಲೆ ಇನ್ನೂ ಹೆಚ್ಚಾಗಿ ಅಧಿಕಾರನ ಚಲಾಯಿಸೋದಕ್ಕೆ ಅದು ಹೋಗುತ್ತೆ. ಸೊ ಈ ಒಂದು ಇಂದ್ರಿಯಗಳು ಇದನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಆ ಒಂದು ಇಂದ್ರಿಯಗಳ ಒಡೆಯನನ್ನ ಅಲ್ಲಿಗೆ ಕರ್ಕೊಂಡು ನಾವು ಬರ್ಬೇಕು. ಸೊ ಯಾವಾಗ ಒಂದು ಇಂದ್ರಿಯಗಳ ಒಡೆಯ ಬರ್ತಾನೆ, ಅವಾಗ ಏನಾಗತ್ತೆ, ಈ ಎಲ್ಲಾ ಇಂದ್ರಿಯಗಳು ಆಟೋಮೆಟಿಕ್ ಆಗಿ ಸೈಲೆಂಟ್ ಆಗಿ ಹೋಗುತ್ತೆ. ಸೊ ಅದಕ್ಕೆ ಒಂದು ನಾವು ಉದಾಹರಣೆನೂ ಸಹ ಕೊಟ್ಟಿದ್ವಿ. ಒಂದು ಕೊಠಡಿನಲ್ಲಿ ಯಾವಾಗ ಅನೇಕ ಒಂದು ನಾಯಿಗಳನ್ನ ಕೂಡಾಕ್ಬಿಟ್ಟು ಆ ಒಂದು ರೂಮ್ನ ನೀವು ಕ್ಲೋಸ್ ಮಾಡಿದ್ರೆ, ಆ ನಾಯಿಗಳು ಸೈಲೆಂಟ್ ಆಗಿ ಖುಷಿಯಾಗಿ ಶಾಂತಿಯಿಂದ ಅದು ಜೀವನ ಮಾಡಲ್ಲ. ಅದೇನ್ ಮಾಡ್ತಾ ಇರತ್ತೆ, ಒಂದಕ್ಕೊಂದು ಬೊಗಳ್ಕೊಂಡು ಕಚ್ಚಾಡ್ಕೊಂಡು ಅದು ಫುಲ್ ಗಲಾಟೆ ಮಾಡ್ತಾ ಇರುತ್ತೆ, ಕಿತ್ತಾಡ್ತಾ ಇರುತ್ತೆ. ಆ ಒಂದು ಟೈಮಲ್ಲಿ ಅದನ್ನ ನಾವು ನಿಲ್ಲಿಸ್ಬೇಕು ಅಂದ್ರೆ ಅಲ್ಲಿಗೆ ಆ ಒಂದು ನಾಯಿಗಳ ಒಂದು ಓನರ್ ಅಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು, ಎಲ್ಲಾ ನಾಯಿಗಳು ಬಾಲ ಮುದ್ರಕೊಂಡು ಸೈಲೆಂಟ್ ಆಗ್ಬಿಡುತ್ತೆ. ಸೊ ಇಷ್ಟೇನೆ, ನಾವೆಲ್ಲರೂ ಯೋಚನೆ ಮಾಡ್ತಾ ಇರ್ತೀವಿ, ನನ್ನ ಮನಸ್ಸು ನನ್ನ ಕಂಟ್ರೋಲ್ ಆಗಿರಲ್ಲ, ನನ್ನ ಒಂದು ಇಂದ್ರಿಯಗಳು ನನ್ಗೆ ಕಂಟ್ರೋಲ್ ಆಗಿಲ್ಲ, ನಾನು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಮಾಡ್ಬೇಕು. ಸೊ ನನಗೆ ಇದ್ದಕ್ಕಿದ್ದಂಗೆ ಕೋಪ ಬಂದ್ಬಿಡುತ್ತೆ, ಇದ್ದಕ್ಕಿದ್ದಂಗೆ ಅದ್ ಮಾಡ್ಬೇಕು ಅನ್ಸುತ್ತೆ, ಇದ್ದಕ್ಕಿದ್ದಂಗೆ ಇದು ಮಾಡ್ಬಿಡ್ತೀನಿ, ನನ್ಗೆ ಇಷ್ಟ ಇರಲ್ಲ, ಏನೇನೋ ಮಾಡೋದಕ್ಕೆ ಹೋಗ್ತೀನಿ. ಸೊ ಈ ರೀತಿ ನಮ್ಗೆ ಅನೇಕವಾದಂತ ಒಂದು ಪ್ರಾಬ್ಲಮ್ಸ್ಗಳನ್ನ ನಾವು ಹೇಳ್ತಾ ಇರ್ತೀವಿ. ಅಂದ್ರೆ ಆಧ್ಯಾತ್ಮಿಕತೆಗೆ ಬಂದಾಗ ಇದೆಲ್ಲಾನು ಸರಿಯಾಗಿ ಹೋಗ್ಬೇಕು ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಅದ್ ಯಾವ ರೀತಿ ಸರಿಯಾಗಿ ಹೋಗುತ್ತೆ ಅನ್ನೋದಕ್ಕೆ ಇಲ್ಲಿ ಭಗವಂತ ನಮ್ಗೆ ಉತ್ತರನ ಕೊಡ್ತಾ ಇದ್ದಾರೆ. ಅದ್ ಯಾವ ರೀತಿ ಸರಿಯಾಗಿ ಹೋಗುತ್ತೆ, ನಾವು ಆಕ್ಚುಲ್ ಆಗಿ ನಮ್ಮ ಸ್ವಾರ್ಥದ ಒಂದು ಇಂದ್ರಿಯ ಭೋಗದ ಒಂದು ಜೀವನನ ನಾವು ನಿಲ್ಲಿಸ್ಬೇಕು. ಭಗವಂತನಿಗೋಸ್ಕರ ನಾವು ಕೆಲಸ ಮಾಡೋದನ್ನ ಶುರು ಮಾಡ್ಬೇಕು. ಆವಾಗ ನಾಯಿ ತರ ಬೊಗಳ್ತಾ ಇರುವಂತ ಇವೆಲ್ಲ ಇಂದ್ರಿಯಗಳು, ಇನ್ಕ್ಲೂಡಿಂಗ್ ನಮ್ಮ ಮನಸ್ಸು ಮತ್ತು ಬುದ್ಧಿ, ಏನಾಗುತ್ತೆ, ಬಾಲ ಮುದ್ರಕೊಂಡು ಸೈಲೆಂಟ್ ಆಗಿ ಕುತ್ಕೊಳ್ಳುತ್ತೆ. ಅದು ತುಟುಕ್ ಪಿಟಕ್ ಅಂತ ಬಾಯಿ ಅಲಾಡ್ಸಲ್ಲ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮ್ಮ ಎಲ್ಲ ಇಂದ್ರಿಯಗಳು ಒಂದು ಕಂಟ್ರೋಲ್ಗೆ ಅದು ಬರುತ್ತೆ. ಯಾಕೇಳಿ, ಎಲ್ಲಾ ಇಂದ್ರಿಯಗಳು ಆಗ ಆ ಒಂದು ದೇವೋತ್ತಮ ಪರಮ ಪುರುಷನ ಸೇವೆನ ಮಾಡೋದಕ್ಕೆ ಶುರು ಮಾಡುತ್ತೆ. ಅದಕ್ಕೋಸ್ಕರನೇ ಯಾವಾಗ ಋಷಿಕೇಶ ಸೇವನಂ ಭಕ್ತಿರ್ ಉಚ್ಯತೆ, ಯಾವಾಗ ಋಷಿಕೇನ ಈ ಒಂದು ಇಂದ್ರಿಯಗಳಿಂದ ಈ ಒಂದು ಇಂದ್ರಿಯಗಳ ಒಡೆಯನಾದಂತ ಋಷಿಕೇಶನ ಸೇವೆನ ಮಾಡೋದಕ್ಕೆ ನಾವು ಹೋಗ್ತೀವಿ, ಅವಾಗ ಆಟೋಮೆಟಿಕ್ ಆಗಿ ಎಲ್ಲಾನು ಕಂಟ್ರೋಲ್ಗೆ ಬರುತ್ತೆ. ಸೊ ಈ ರೀತಿ ಕೆಲಸ ಮಾಡೋದ್ರಿಂದ ಎಂತ ಒಂದು ಉಪಯೋಗ ಇದೆ ನೋಡಿ. ಒಂದು, ಆಟೋಮೆಟಿಕ್ ಆಗಿ ನಮ್ಮ ಎಲ್ಲ ಮನಸ್ಸು ಬುದ್ಧಿ ಇಂದ್ರಿಯಗಳು ಕಂಟ್ರೋಲ್ ಬಂತು. ಎರಡನೇದು, ನಾನು ಸ್ವಾರ್ಥಕ್ಕೋಸ್ಕರ ಏನೊಂದು ಕೆಲಸನ ಮಾಡ್ತಾ ಇದ್ದೆ, ನನ್ನ ಒಂದು ಇಂದ್ರಿಯ ಭೋಗಕ್ಕೋಸ್ಕರ ಒಂದು ಕೆಲಸನ ಮಾಡ್ತಾ ಇದ್ದೆ, ಅದು ಹೋಗಿ ಏನಾಗ್ತಾ ಇದೆ, ನಾನು ಮಾಡುವಂತ ಒಂದು ಕರ್ತವ್ಯನೇ ಯೋಗ ಆಗ್ತಾ ಇದೆ. ಯಾಕೇಳಿ, ನಾ ಮಾಡುವಂತ ಒಂದು ಕರ್ತವ್ಯ ಆ ಒಂದು ಋಷಿಕೇಶನ ಒಂದು ಸೇವೆಗೋಸ್ಕರ, ಅಂದ್ರೆ ದೇವೋತ್ತಮ ಪರಮ ಪುರುಷನ ಸೇವೆಗೋಸ್ಕರ ನಾವು ಮಾಡ್ತಾ ಇರ್ತೀವಿ. ಸೊ ಆವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಾವು ಮಾಡುವಂತ ಒಂದು ಕರ್ತವ್ಯನೇ ಒಂದು ಯಜ್ಞ ಆಗತ್ತೆ. ಈ ಒಂದು ಮನುಷ್ಯ ಜನ್ಮದಲ್ಲಿ ಪ್ರತಿಯೊಬ್ಬರು ಮಾಡ್ಬೇಕಾಗಿರೋದು ಒಂದೇ ಕೆಲಸ. ಈ ಮನುಷ್ಯ ಜನ್ಮ ಸಿಕ್ಕಿರೋದು ಒಂದೇ ಒಂದು ಕೆಲಸ ಮಾಡೋದಕ್ಕೆ, ಅದು ಯಜ್ಞ ಮಾಡೋದಕ್ಕೆ. ಯಜ್ಞ ಅಂದ್ರೆ ಏನ್ ಹೇಳಿ, ಆ ಒಂದು ದೇವೋತ್ತಮ ಪರಮ ಪುರುಷನ್ನ ಸಂತುಷ್ಟಿಗೊಳಿಸೋದೇ ಯಜ್ಞ. ವಿಷ್ಣುವಿನ ಸಂತೃಪ್ತಿಗೋಸ್ಕರ, ಕೃಷ್ಣನ ಒಂದು ಸಂತೃಪ್ತಿಗೋಸ್ಕರ ಮಾಡುವಂತ ಪ್ರತಿಯೊಂದು ಕೆಲಸನೂ ಯಜ್ಞ. ಆ ಒಂದು ಯಜ್ಞನ ಮಾಡೋದಕ್ಕೋಸ್ಕರನೇ ಈ ಒಂದು ಮನುಷ್ಯ ಜನ್ಮ ಅನ್ನೋದು ನಮಗೆ ಸಿಕ್ಕಿರೋದು. ಸೊ ಯಾವಾಗ ನಾವು ನಮ್ಮ ಕೆಲಸದಲ್ಲೇ ಭಗವಂತನಿಗೆ ಈ ರೀತಿ ಆಹುತಿನ ಕೊಡ್ತೀವಿ, ಭಗವಂತನ ಒಂದು ಸಂತುಷ್ಟಿಗೋಸ್ಕರ ನಾವು ಕೆಲಸ ಮಾಡ್ತೀವಿ,
ನಾವು ಮಾಡುವಂತ ಒಂದು ಕರ್ತವ್ಯ ಏನೊಂದು ನಿಭಾಯಿಸ್ತೀವಲ್ಲ, ಆ ಒಂದು ಕರ್ತವ್ಯನೇ ಏನಾಗುತ್ತೆ, ಯಜ್ಞವಾಗುತ್ತೆ. ಆವಾಗ ಅದರಿಂದ ಏನ್ ಬರುತ್ತೆ, ಯಜ್ಞದಿಂದ ಯಜ್ಞ ಶಿಷ್ಟ ಅನ್ನೋದು ನಮ್ಗೆ ಬರುತ್ತೆ. ಅದರಿಂದ ನಮ್ಮ ಜೀವನನೇ ಸಾರ್ಥಕ ಆಗೋಗುತ್ತೆ. ಭಗವಂತನ ಒಂದು ಪ್ರಸಾದ ಯಾವಾಗ ನಮ್ಗದು ಬರುತ್ತೆ, ಆಟೋಮೆಟಿಕ್ ಆಗಿ ನಮ್ಮ ಜೀವನನೇ ಸಾರ್ಥಕ ಆಗೋಗುತ್ತೆ. ಸೊ ಇಂಥ ಒಂದು ಅದ್ಭುತವಾದಂತ ಒಂದು ಪ್ರಾಸೆಸ್ ಇಲ್ಲಿ ಭಗವಂತ ನಮ್ಗೆ ಹೇಳ್ತಾ ಇರೋದು. ಸುಮ್ನೆ ಕತ್ತೆ ತರ ನಾಯಿ ತರ ದುಡಿಯೋದಷ್ಟೇ ಅಲ್ಲ ನಮ್ಮ ಕೆಲ್ಸ. ಅವ್ರು ಯಾರೋ ಒಬ್ರು ಏನೋ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ನನ್ನ ಜೀವನ ಪರ್ಯಂತ ನಾನು ಇದಾಗಿರ್ತೀನಿ. ಇಲ್ಲ ಕತ್ತೆ ತರ ನಾನು ದುಡಿತಾನೆ ಇರ್ತೀನಿ. ಏನಕ್ಕೆ ದುಡಿತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ, ಎಷ್ಟು ಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಎಷ್ಟು ಬಂದ್ರು ಅದರಿಂದ ನನಗೆ ಸಂತೃಪ್ತಿ ಅನ್ನೋದಿಲ್ಲ. ಹಗಲು ರಾತ್ರಿ ನಾನು ಹೋರಾಟ ಮಾಡ್ಕೊಂಡು ಇರೋದು ನಮ್ಮ ಮನುಷ್ಯನ ಜೀವನ ಅಲ್ಲ. ನಾನು ಮಾಡುವಂತ ಒಂದು ಕೆಲಸದಲ್ಲೇನೆ ಏನ್ ಮಾಡ್ಬೇಕು, ಭಗವಂತನ ಜೊತೆ ಭಗವಂತನಿಗೋಸ್ಕರ ನಾನು ಮಾಡೋದನ್ನ ಕಲಿಬೇಕು. ಸೊ ಯಾವಾಗ ನಾವು ಅದನ್ನ ಮಾಡ್ತೀವಿ, ನಮ್ಮ ಒಂದು ಕರ್ತವ್ಯನೇ ಒಂದು ಯಜ್ಞದ ರೂಪದಲ್ಲಿ ಮಾಡ್ತೀವಿ, ಆ ಒಂದು ಯಜ್ಞ ಪುರುಷ ನಮಗೆ ಯಜ್ಞ ಶಿಷ್ಟನ ದಯಪಾಲಿಸ್ತಾರೆ. ಆವಾಗ ನಮ್ಮ ಜೀವನ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಸುಖಮಯ ಆಗತ್ತೆ, ಸಾರ್ಥಕ ಆಗತ್ತೆ. ಅವಾಗ ಆಟೋಮೆಟಿಕ್ ಆಗಿ ನಮ್ಮ ಎಲ್ಲಾ ಇಂದ್ರಿಯಗಳು, ಅಂದ್ರೆ ಆ ಒಂದು ಋಷಿಕೇಶನ ದಾಸರಾಗಂತಹ ಈ ಎಲ್ಲಾ ಇಂದ್ರಿಯಗಳು ಏನಾಗತ್ತೆ, ಕಂಟ್ರೋಲ್ಗೆ ಬರುತ್ತೆ. ಈ ತರ ಆಟೋಮೆಟಿಕ್ ಆಗಿ ಸಮಚಿತ್ತತೆ ಅನ್ನೋದು ಬರುತ್ತೆ. ಈ ಒಂದು ಸಮಚಿತ್ತತೆನೆ ಏನಂತ ಕರೀತಾರೆ, ಯೋಗ ಅಂತ ಕರೀತಾರೆ. ನಾವು ಮಾಡುವಂತ ಒಂದು ಎಕ್ಸಸೈಸಸ್ ಇಲ್ಲ, ನಾವು ಮಾಡಿದ ಕೆಲಸ ನಾವು ಮಾಡ್ತಾ ಇರ್ತೀವಿ, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಜೀವನ ಮಾಡ್ತಾ ಇರ್ತೀನಿ, ಆದ್ರೆ ಆ ಒಂದು ಆಕ್ಟಿವಿಟಿನ ನಾನು ಯೋಗ ಅಂತೀನಿ ಅಂದ್ರೆ ಅದು ಯೋಗ ಅಲ್ಲ. ಯೋಗದಲ್ಲಿ ಜೀವಾತ್ಮನೂ ಇರಬೇಕು, ಅಲ್ಲಿ ಪರಮಾತ್ಮನೂ ಇರಬೇಕು. ನಾವು ಮಾಡುವಂತ ಒಂದು ಇದು ಆ ಎರಡು ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮನ ಜೊತೆ ಅವರಿಬ್ಬರ ನಡುವೆ ಏನಾಗ್ಬೇಕು, ಸಂಬಂಧ ಅನ್ನೋದು ಏರ್ಪಾಡಾಗ್ಬೇಕು. ನಾವು ಮಾಡುವಂತ ಒಂದು ಕರ್ತವ್ಯ ಭಗವಂತನ ಒಂದು ಸಂತೃಪ್ತಿಗೋಸ್ಕರ ಅಂತ ಅದು ಬರಬೇಕು. ಆವಾಗ ಆಟೋಮೆಟಿಕ್ ಆಗಿ ಇದು ಯೋಗವಾಗಿ ಮಾರ್ಪಾಡು ಆಗುತ್ತೆ. ಇಲ್ಲ ಅಂದ್ರೆ ಭೋಗದ ಜೀವನ ಮಾಡ್ತೀವಿ, ಭೋಗದ ಜೀವನದಿಂದ ಎಲ್ಲಾ ಇಂದ್ರಿಯಗಳ ಒಂದು ದಾಸನಾಗಿ ನಾನೇನ್ ಮಾಡ್ತೀನಿ, ಅದು ಹೇಳಿದ್ದಂಗೆ ನಾನು ಕೆಲಸನ ಮಾಡ್ಕೊಂಡು ನನ್ನ ಜೀವನನ ಕಳಿತೀನಿ. ಕರ್ಮಕಾಂಡದ ಒಂದು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ತೀನಿ. ಅನೇಕ ಜನ್ಮಗಳನ್ನ ನಾನು ಎತ್ತುತ್ತಾನೆ ಹೋಗ್ತೀನಿ. ಯಾಕೇಳಿ, ಈ ಒಂದು ಇಂದ್ರಿಯಗಳು ಎವರ್ ಡಿಸ್ಟರ್ಬಿಂಗ್ ಸೆನ್ಸಸ್ ಏನಿದೆಯಲ್ಲ, ಅದ್ ಯಾವತ್ತೂ ಸಂತುಷ್ಟಿ ಆಗಲ್ಲ. ಭಗವಂತನ್ಗೆ ನಾವು ಸ್ವಲ್ಪ ಮೊಪ್ಯಸ ಧರ್ಮಸ್ಯ, ಇಲ್ಲಾಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಷ್ಟು ಕೊಟ್ರೆ ಸಾಕು, ಭಗವಂತ ತೃಪ್ತಿ ಆಗೋಗ್ತಾನೆ. ಈ ಒಂದು ಇಂದ್ರಿಯಗಳಿಗೆ ನೀವು 5 ಸ್ಟಾರ್ ಹೋಟ್ಲಲ್ಲಿ ಕರ್ಕೊಂಡೋಗಿ ಇಡ್ಸಿದ್ರು ತೃಪ್ತಿ ಆಗಲ್ಲ, ಅದು ನೆಕ್ಸ್ಟ್ ಲೆವೆಲ್ ನೋಡ್ತಾ ಇರತ್ತೆ. ಈ ತರ ಇರೋಂತ ಒಂದು ಇಂದ್ರಿಯಗಳನ್ನ ನೀವ್ ಎಷ್ಟೇ ಮಾಡಿದ್ರು, ಈ ಒಂದು ಜನ್ಮ ಪೂರ್ತಿ ಹೋರಾಟ ಮಾಡಿದ್ರು, ಹಗಲು ರಾತ್ರಿ ದುಡಿದ್ರು ಇದು ಸ್ಯಾಟಿಸ್ಫೈನೂ ಆಗಲ್ಲ, ಕಂಟ್ರೋಲು ಆಗಲ್ಲ. ಆ ಒಂದು ಅಗ್ನಿನಲ್ಲಿ ಏನ್ ಮಾಡ್ತಾ ಇರ್ತಾನೆ, ಈ ಒಂದು ಜೀವಾತ್ಮ ಬೇಯ್ತಾನೆ ಇರ್ತಾನೆ. ಅದ್ರ ಜೊತೆನಲ್ಲಿ ಅದನ್ನ ಸಂತೃಪ್ತಿಗೋಸ್ಕರ ಅವನ್ ಏನೆಲ್ಲ ಒಂದು ಕಾರ್ಯಗಳನ್ನ ಮಾಡ್ತಾನಲ್ಲ, ಆ ಒಂದು ಪ್ರತಿಯೊಂದು ಕಾರ್ಯಕ್ಕೂ ಅದಕ್ಕೆ ಸಮನಾದ ಮತ್ತು ವಿರುದ್ಧವಾದಂತ ಒಂದು ಪ್ರತಿಕ್ರಿಯೆಗಳು ಅವನಿಗೆ ಬರ್ತಾ ಹೋಗುತ್ತೆ. ಸೊ ಅದನ್ನ ಅನುಭವಿಸೋದಕ್ಕೋಸ್ಕರ ಏನ್ ಮಾಡ್ತಾನೆ, ಮತ್ತೆ ಜನ್ಮಗಳನ್ನ ಎತ್ತುತ್ತಾನೆ ಹೋಗ್ತಾನೆ. ಅಂತ ಒಂದು ಟ್ರ್ಯಾಪ್ ಅಲ್ಲಿ ಒಂದು ಜೀವಾತ್ಮ ಬಿದ್ದೋಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಇಲ್ಲಿ ಭಗವಂತ ನಮ್ಗಂತ ಇಂಥ ಒಂದು ಅದ್ಭುತವಾದಂತ ಒಂದು ಮಾರ್ಗನ ಇಲ್ಲಿ ನಮ್ಗೆ ತೋರಿಸ್ತಾ ಇದ್ದಾರೆ. ಯೋಗವಾಗಿ ನಮ್ಮ ಒಂದು ಕರ್ತವ್ಯಗಳನ್ನ ನಾವು ಮಾಡಬೇಕು. ಅದನ್ನೇ ಇಲ್ಲಿ ಅರ್ಜುನನ್ಗೋಸ್ಕರ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ನೀನು ಬರೀ ಅದರಿಂದ ಏನ್ ಬರುತ್ತೆ ಅದು ಇದು ಎಲ್ಲ ಯೋಚನೆ ಮಾಡ್ಬೇಡ, ನಿನ್ನ ಕರ್ತವ್ಯನ ನೀನು ಮಾಡು, ಆಮೇಲೆ ಯಾರಿಗೋಸ್ಕರ ಮಾಡು. ಕೃಷ್ಣ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಮಾಡು. ನಾನು ಇಲ್ಲೇನಕ್ಕೆ ನಿಂತಿದ್ದೀನಿ, ಧರ್ಮದ ಸ್ಥಾಪನೆಗೋಸ್ಕರ ನಿಂತಿದ್ದೀನಿ. ಆ ಒಂದು ಧರ್ಮದ ಸ್ಥಾಪನೆಗೋಸ್ಕರ ನೀನು ಮಾಡು. ನನ್ನ ಆದೇಶನ ನಿನ್ನ ತಲೆ ಮೇಲೆ ಇಟ್ಕೊಂಡು ನೀನು ಮಾಡು. ಆವಾಗ ಏನಾಗುತ್ತದು ಯೋಗ ಆಗುತ್ತೆ. ಅದರಿಂದ ಬರೋ ಅಂತ ಒಂದು ಏನೇ ಒಂದು ಪ್ರತಿಫಲ ಆಗಿರ್ಲಿ, ಅದು ನಿನ್ನನ್ನ ಬಾಧಿಸೋದೇ ಇಲ್ಲ. ನಿನಗ್ ಬರೋದೇನ್ ಬರುತ್ತೆ ಹೇಳಿ, ಯಜ್ಞ ಶಿಷ್ಟ ಬರುತ್ತೆ, ಅಂದ್ರೆ ಭಗವಂತನ ಪ್ರಸಾದ ಬರುತ್ತೆ. ಆಮೇಲೆ ಪ್ರಸಾದೇ ಸರ್ವ ದುಃಖ, ಎಲ್ಲ ಒಂದು ನಮ್ಮ ಒಂದು ಪ್ರಾರಬ್ಧಗಳನ್ನ ಅದು ಕಳಿಯುತ್ತೆ ಅಂತ ಒಂದು ಇದು ಭಗವಂತನ ಒಂದು ಪ್ರಸಾದ ನಮಗೆ ಸಿಕ್ಕುತ್ತೆ. ಸೊ ಅದಕ್ಕೋಸ್ಕರನೇ ನಾವೇನ್ ಮಾಡ್ಬೇಕು, ಭಗವಂತ ಯಾವ ರೀತಿ ಹೇಳ್ತಾರೋ ಆ ರೀತಿ ನಾವು ಮಾಡ್ಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು,
ಯೋಗ ಅಂದ್ರೆ ಸಮಚಿತ್ತತೆ ಅಂತ ಹೇಳಿದ್ರು. ಆ ಒಂದು ಸಮಚಿತ್ತತೆ ಯಾವ ರೀತಿ ಬರುತ್ತೆ? ಭಗವಂತನಿಗೋಸ್ಕರ ನಾವು ಯಾವ ಕೆಲಸ ಮಾಡ್ತೀವಿ ಆಟೋಮೆಟಿಕ್ ಆಗಿ ಈ ಒಂದು ಸಮಚಿತ್ತತೆ ಅನ್ನೋದು ಬರುತ್ತೆ. ಯಾಕೇಳಿ ಋಷಿಕೇಶನ ಸೇವೆ ಮಾಡಿದಾಗ ಇವೆಲ್ಲ ಋಷಿಕೇನಗಳು ಆಟೋಮೆಟಿಕ್ ಆಗಿ ಕಂಟ್ರೋಲು ಆಗುತ್ತೆ. ಇನ್ನೊಂದು ಹೇಳ್ತಾ ಇದ್ದಾರೆ, ಯೋಗ ಅಂದ್ರೆ ಏನ್ ಹೇಳಿ, ಕೃಷ್ಣ ಏನೊಂದು ಡಿಕ್ಟೇಟ್ ಮಾಡ್ತಾ ಇದಾರಲ್ಲ, ಏನೊಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದಾರಲ್ಲ, ಅದನ್ನ ಸುಮ್ಮನೆ ಫಾಲೋ ಮಾಡೋದೇ ಯೋಗ. ಇಲ್ಲಿ ಅರ್ಜುನನ್ಗೆ ಅಡ್ವೈಸ್ ಏನ್ ಮಾಡ್ತಾ ಇದ್ದಾರೆ? ಡಿಕ್ಟೇಷನ್ ಅಂದ್ರೆ ಡಿಕ್ಟೇಟರ್ ಅಂತ ಇರ್ತಾರಲ್ಲ, ನಾನು ಹೇಳಿದ್ದೆ ನಡಿಬೇಕು ಅಂತ. ಆ ರೀತಿ ಕೃಷ್ಣ ಏನ್ ಹೇಳ್ತಾ ಇದಾರೋ ಅದನ್ನ ನಾವು ನಡೆಸ್ಕೊಂಡು ಹೋದ್ರೆ ಸಾಕು, ಅದೇನೇ ಯೋಗ. ಭಗವಂತ ಏನ್ ಹೇಳ್ತಾನೋ ಅದನ್ನ ನಾವು ಮಾಡೋದೇ ಯೋಗ. ಅಷ್ಟೇನೆ ಸಿಂಪಲ್ ಪ್ರಾಸೆಸ್. ಭಗವದ್ಗೀತೆಯಲ್ಲಿ ಭಗವಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ನಮ್ಗೆ. ಭಗವಂತ ಈ ಒಂದು ಶ್ಲೋಕಗಳಲ್ಲಿ ಏನ್ ಹೇಳ್ತಾ ಇದಾರೋ ಆ ರೀತಿ ನಾವು ಜೀವನ ಮಾಡದೆ ನಮ್ಮ ಜೀವನ ಏನಾಗುತ್ತೆ, ಆಗ ಯೋಗವಾಗಿ ಅದು ಮಾರ್ಪಾಡು ಆಗುತ್ತೆ. ಸೊ ಅಂತ ಒಂದು ಅದ್ಭುತವಾದಂತ ಒಂದು ಶ್ಲೋಕ ಇದು. ಇನ್ನೂ ಅನೇಕ ಪಾಯಿಂಟ್ಸ್ ಇದೆ, ನಾವು ಮುಂದೆ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ, ಥ್ಯಾಂಕ್ ಯು. ಸೊ ಯೋಗ ಬಗ್ಗೆ ನಾವು ತಿಳ್ಕೊಂಡು, ಸೊ ಬರ್ರಿ ಇನ್ನು ಯೋಗ ಬಗ್ಗೆ ಬಹಳ ಡೀಟೇಲ್ ಆಗಿ ತಿಳ್ಕೊಬೇಕು ಇನ್ನು. ಸೊ ಬರ್ರಿ ಮುಂದಿನ ಪಾಯಿಂಟ್ ನಲ್ಲಿ ಮತ್ತೆ ಹೋಗೋಣ. ಸೊ ಮುಂದಿನ ಪಾಯಿಂಟ್ ಅನ್ನು ಓದಿ. ಓದ್ಲಾ ಪ್ರಭು? ಹಾ ಓದಿ. The following of Krishna's dictation is real yoga, and this is practiced in a process called Krishna consciousness. By Krishna consciousness, only can one give up the sense of proprietorship. One has to become the servant of Krishna, or the servant of the servant of Krishna. This is the right way to discharge duty in Krishna consciousness, which alone can help one to act in yoga. ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭು, ಕೃಷ್ಣ ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡಿದೆ ರಿಯಲ್ ಯೋಗ. ಇದನ್ನೇ ನಾವು ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು. ಮತ್ತೆ ಈ ಕೃಷ್ಣ ಕಾನ್ಶಿಯಸ್ನೆಸ್ ನ ಪ್ರಾಕ್ಟೀಸ್ ಮಾಡೋದ್ರಿಂದಾನೇ ನಾವು ಹೆಂಗೆ ನಮ್ ಸೆನ್ಸಸ್ ಮೇಲಿರೋ ಓನರ್ಶಿಪ್ ನ ಸ್ಲೋ ಆಗಿ ಲೂಸ್ ಮಾಡ್ಕೊಂತೀವಿ. ನಾವು ಕೃಷ್ಣದು ಸರ್ವೆಂಟ್ ಆಗ್ಬೇಕು, ಇಲ್ಲ ಕೃಷ್ಣ ಡಿವೋಟೀಸ್ದು ಸರ್ವೆಂಟ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದೇ ರೈಟ್ ವೇ ಕೃಷ್ಣ ಕಾನ್ಶಿಯಸ್ನೆಸ್ ನ ನಾವು ಫಾಲೋ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಇದ್ರಿಂದಾನೇ ನಾವು ಅಂದ್ರೆ ಯೋಗ ಆಕ್ಟ್ ಮಾಡಕ್ ಆಗೋದು ಅಂತ ಹೇಳ್ತಾ ಇದ್ದಾರೆ. ಗುಡ್, ಥ್ಯಾಂಕ್ ಯು. ಸೊ ಜಗನ್ನಾಥ್ ಪ್ರಭು ನಮ್ಗೆ ಡೀಟೇಲ್ ಆಗಿ ತಿಳಿಸಿದ್ರಲ್ಲ ಹೆಂಗೆ ಯೋಗ. ಸೊ ಕನೆಕ್ಟ್ 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 ಯಾರಿಗೆ ಕನೆಕ್ಟ್? ಕೃಷ್ಣನ್ ಜೊತೆ ಕನೆಕ್ಟ್. ಸೊ ಮತ್ತೆ ಹಿಂದಿನ ಶ್ಲೋಕ ನಾವು ವಿಚಾರ ಮಾಡಬಹುದು, ನಾವು ಎಲ್ಲಿ ಕನೆಕ್ಟ್ ಇದ್ದು ಅಂತ. ಹಿಂದಿನ ಶ್ಲೋಕ ಕೃಷ್ಣ ಹೇಳ್ತಲ್ಲ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಂಚನ. ಸೊ ಹಿಂದಿನ ಶ್ಲೋಕನಲ್ಲಿ ನಾವು ಕೃಷ್ಣ ಹೇಳ್ತಾ ಇದ್ದ, ನೀನು ಕರ್ತವ್ಯ ಮಾಡೋ, ನಿನ್ಗೆ ಕರ್ಮ ಮಾಡೋದಕ್ಕೆ, ನಿನ್ ಕಾರ್ಯ ಮಾಡೋದಕ್ಕೆ ನಿನ್ಗೆ ಅಧಿಕಾರ ಇದೆ, ಆದ್ರೆ ಫಲಕ್ಕೆ ನಿನ್ಗೆ ಅಧಿಕಾರ ಇಲ್ಲ. ಸೊ ತಿಳಿತಾ? ಸೊ ನೀನು ಫಲದ ಅಪೇಕ್ಷೆ ಬಿಟ್ಟು, ಎಲ್ಲ ಫಲ ಅಪೇಕ್ಷೆ ಬಿಟ್ಟು ಕರ್ಮ ಫಲ ಹೇತುರ್ಭೋ ಸಂಗಸ್ತು ಕರ್ಮನಿ. ಸೊ ನೀನು ಎಲ್ಲವನ್ನು ಬಿಟ್ಟು ಏನೋ ಕರ್ತವ್ಯ ಸಲುವಾಗಿ ಅಪೇಕ್ಷೆನ ಬಿಡ್ತಾ ನೀನು ಆಸಕ್ತಿ ಇಲ್ಲದಂಗೆ ಕಾರ್ಯ ಮಾಡು. ಸೊ ಒಂದ್ ಮನುಷ್ಯ ಕನ್ಫ್ಯೂಸ್ ಆಗ್ಬಿಟ್ಟು ಮತ್ತೆ ಯಾಕೆ ಮಾಡ್ಬೇಕಪ್ಪ ಅಂತ. ಅಂದ್ರೆ ಕರ್ತವ್ಯ ಸಲುವಾಗಿ ಮಾಡ್ಬೇಕಾ? ಕರ್ತವ್ಯ ಸಲುವಾಗಿ ಮಾಡ್ಬೇಕಾ? ಓಕೆ, ಎಷ್ಟು ಟೈಮ್ ಆದ್ರೂ ಒಂದು ಕರ್ತವ್ಯ ಸಲುವಾಗಿ ಮಾಡಕ್ ಒಬ್ರು ಹೆಂಗೆ, ಒಂದು ಒರಿಜಿನಲ್ ಯಾರಿಗಾದ್ರೂ ಒಂದು ಒರಿಜಿನಲ್ ಪರ್ಸನ್ ಇದ್ರೆ ನಾವು ಅವ್ರಿಗೆ ಸಂತುಷ್ಟಿ ಮಾಡಕ್ ಸಾಧ್ಯ. ಕರ್ತವ್ಯ ಸಲುವಾಗಿ ಎಷ್ಟು ಟೈಮೇ ಮಾಡಕ್ ಸಾಧ್ಯವಾಗತ್ತೆ? ಹೆಂಗೆ ನಾವು ಹೇಳ್ಬೋದಲ್ಲ. ಸೊ ನೀವು ಟೀಚರ್ ಇದ್ದೀರಾ, ಸೊ ನೀವು ಟೀಚರ್, ನಿಮ್ ಡ್ಯೂಟಿಯನ್ನು ನೀವು ಸರಿಯಾಗಿ ಮಾಡ್ಬೇಕಷ್ಟೆ. ನಿಮ್ ಸರಿಯಾಗಿ ಡ್ಯೂಟಿ ನೀವು ಮಾಡ್ಬೇಕಷ್ಟೆ. ಕರೆಕ್ಟ್ ಇದೆ, ಅದು ಕರೆಕ್ಟ್ ಇದೆ. ಆದ್ರೆ ಅದನ್ನ ಯಾಕೆ ಮಾಡ್ಬೇಕಂದ್ರೆ ಅದನ್ನ ಮುಂದೆ ಹೋದ್ರೆ, ಸೊ ಅದನ್ನ ಯಾಕೆ ಮಾಡ್ಬೇಕು? ಸೊ ವೈ ಹ್ಯಾವ್ ಟು ಡೂ ದಿಟ್? ಇಲ್ಲ, ನಿನ್ಗೆ ಮೋಕ್ಷದ ದಾರಿ ಸಿಗತ್ತಂತ. ಅಂದ್ರೆ ಮೋಕ್ಷ ದಾರಿ ಸಿಕ್ಕಿದ್ರೆ ಏನಾಗತ್ತೆ ಅಂತ. ಸೊ ಯಾವಾಗ ನಾವು ಈ ಒಂದು ಸಿದ್ಧಾಂತನಿಂದ, ಕರ್ಮಣ್ಯವಾಧಿಕಾರಿ ಇತರನಿಂದ ಸ್ವಲ್ಪ ಮೇಲ್ಗಡೆ ಬರ್ತೀವಿ, ಸೊ ಅವಾಗ ನಾವು ಈ ಶ್ಲೋಕವನ್ನು ಅರ್ಥ ಮಾಡಕ್ಕೆ ನಾವು ನಮ್ಮ ಕಾನ್ಸಿಯಸ್ನೆಸ್ ಬರುತ್ತೆ. ಇಲ್ಲಾಂದ್ರೆ ಆ ಕರ್ಮಣ್ಯವಾಧಿಕಾರಸ್ಥೇನೆ ನಿಮಗೆ ತಿಳಿದಿಲ್ಲ ಅಂದ್ರೆ ಈ ಶ್ಲೋಕವನ್ನು ತಲೆ ಮೇಲಿಂದ ಹೋಗುತ್ತೆ. ಯಾಕಂದ್ರೆ ಇದು ಯೋಗ ಬಗ್ಗೆ ಕನೆಕ್ಟಿಂಗ್ ಹೇಳ್ತಾ ಇದೆ. ಅಲ್ಲೇ ಕನೆಕ್ಟಿಂಗ್ ಇಲ್ಲ, ಅಲ್ಲೇ ಓನ್ಲಿ ಮಾಡಿ ಅಂತ ಹೇಳ್ತಾ ಇದ್ರು.
ಓನ್ಲಿ ಕನೆಕ್ಟ್, ಯಾರಿಗೆ ಕನೆಕ್ಟ್ ಮಾಡ್ಬೇಕಂತ ಹೇಳ್ತಲ್ಲ, ಕರ್ತವ್ಯ ಮಾಡಿ ಅಷ್ಟೇ. ನಿಮ್ ಕರ್ತವ್ಯ ನೀನ್ ಮಾಡ್ಬೇಕು, ನೀನ್ ಕರ್ತವ್ಯ ಮಾಡೋದು ನಿನ್ಗೆ ಅಧಿಕಾರ ಇದೆ, ನಿನ್ ಕರ್ತವ್ಯ ಆಸಕ್ತಿ ಇದ್ದು ಯಾವ್ದು ಆಸಕ್ತಿ ಇದ್ದಂಗೆ ಕರ್ತವ್ಯ ಮಾಡು ಅಷ್ಟೇ ಹೇಳಿದರು. ಆದ್ರೆ ಅಲ್ಲಿ ಯೋಗ ಇಲ್ಲ, ಯಾರ ಸಲುವಾಗಿ ಮಾಡೋದು ಅಂತ ಹೇಳಿಲ್ಲ. ಸೊ ದಟ್ ಈಸ್ ಅ ಥಿಂಗ್ಸ್. ಸೊ ಆದ್ರೆ ಇಲ್ಲೇ ಬಂದಿದೆ ಯೋಗ ಅಂತ. ಯೋಗ ಉಚ್ಯತೆ. ಸೊ ಯಾವಾಗ ಇದು ಕನೆಕ್ಟ್ ಅಂತ ಶಬ್ದ ಬರುತ್ತೆ ಅವಾಗ ಭಗವಂತ ಅಲ್ಲೇ ಇಲ್ಲಿ ಹೇಳ್ತಾ ಇದಾರಲ್ಲ. ಸೊ ಇಲ್ಲಿ ಪ್ರಭುಪಾದ ಡೀಟೇಲ್ ಆಗಿ ಹೇಳ್ತಾ ಇದಾರು, ಕನೆಕ್ಟ್ ಅಂದ್ರೆ ಕೃಷ್ಣ. ಸೊ ಯು ಹ್ಯಾವ್ ಟು ಕನೆಕ್ಟ್ ವಿತ್ ಕೃಷ್ಣ ಅಂತ. ಸೊ ಸೊ ಎಲ್ಲಾ ಕರ್ತವ್ಯವನ್ನು ಯಾವಾಗ ನಾವು ಭಗವಂತನ ಸಂತುಷ್ಟಿ ಸಲುವಾಗಿ ಮಾಡೋಕ್ ಸ್ಟಾರ್ಟ್ ಮಾಡ್ತೀವಿ, ಅವಾಗ ಅದು ಕಾರ್ಯವನ್ನು ಏನಾಗತ್ತೆ, ಕೃಷ್ಣ ಕಾನ್ಸಿಯಸ್ ಕಾರ್ಯಗಳು ಆಗತ್ತೆ. ಯಾವ್ದು ಕಾರ್ಯವನ್ನು ಅದನ್ನು ಕೃಷ್ಣ ಕಾನ್ಸಿಯಸ್ ಕಾರ್ಯ ಆಗತ್ತೆ. ಸೊ ಇಲ್ಲೇ ಅದೇ ಪ್ರಭುಪಾದ್ ಇಲ್ಲೇ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದಾರು. ಸೊ ವಾಟ್ ಈಸ್ ಅ ರಿಯಲ್ ಯೋಗ ಅಂತ. ವಾಟ್ ಈಸ್ ಅ ರಿಯಲ್ ಯೋಗ? ಪ್ರಾಕ್ಟಿಸಿಂಗ್ ಕೃಷ್ಣ ಕಾನ್ಸಿಯಸ್ನೆಸ್. ದಟ್ ಈಸ್ ಅ ರಿಯಲ್ ಯೋಗ. ಪ್ರಾಕ್ಟಿಸಿಂಗ್ ಇನ್ ಪ್ರೊಸೆಸ್ ಆಫ್ ಕಾಲಿಂಗ್ ಕೃಷ್ಣ. ಅಂದ್ರೆ ರಿಯಲ್ ಯೋಗ ಅಂದ್ರೆ ಭಗವಂತನ ಜೊತೆ ಕನೆಕ್ಟ್ ಆಗೋದೇ ರಿಯಲ್ ಯೋಗ ಇದೆ. ಮತ್ತು ಅದನ್ನು ಹೆಂಗೆ ಕನೆಕ್ಟ್ ಆಗ್ತೀವಿ, ನಮ್ ಕರ್ತವ್ಯ, ನಾವು ಈ ಕಾರ್ಯ ಮಾಡ್ತಿದೀವಿ, ಯಾವ್ದು ಕರ್ತವ್ಯ ಮಾಡ್ತಾ ಇದೀವಿ, ಯಾವಾಗ ನಾವು ಅದನ್ನು ಕೃಷ್ಣನ್ಗೆ ಸೆಂಟರ್ ವಲ್ಲೂ ಇಟ್ಟು, ಭಗವಂತನಿಗೆ ಸೆಂಟರ್ ವನ್ನು ಇಟ್ಟು ಭಗವಂತನ ಸಲುವಾಗಿ ಮಾಡೋಕ್ ಸ್ಟಾರ್ಟ್ ಮಾಡ್ತೀವಿ, ಅವಾಗ ಅದು ಕೃಷ್ಣ ಕಾನ್ಸಿಯಸ್ ಕಾರ್ಯ ಆಗುತ್ತೆ. ಸೊ ಆ ಕಾರ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೋ, ಆ ಕಾರ್ಯವನ್ನು ನಮ್ಗೆ ಏನ್ ಮಾಡುತ್ತೆ? ಸೊ ಪ್ರೊಪ್ರೈಟರ್ಶಿಪ್. ಸೊ ಸೆನ್ಸ್ ಏನಂತಾರಲ್ಲ, ಓನ್ಲಿ ಕ್ಯಾನ್ ಒನ್ ಗಿವ್ ಅಪ್ ದ ಸೆನ್ಸ್ ಆಫ್ ಪ್ರೊಪ್ರೈಟರ್ಶಿಪ್. ಅಂದ್ರೆ ಆಕ್ಚುಲಿ ಏನಿದೆ, ನಾನು ಹೇಳ್ತಾ ಇರ್ತೇನೆ, ನಾವು ಯಾವತ್ತು ನಮ್ಗೆ ಒಂದು ಬಾಸ್ ಆಗೋದು ಇರುತ್ತೆ, ಎಲ್ಲನಲ್ಲಿ ಬಾಸ್ ಆಗೋದಿರುತ್ತೆ. ಇಲ್ಲಿ ದಾಸೆ ಈ ಭೌತಿಕ ಜಗತ್ ಬಂದ ಮೇಲೆ ನಾವು ಬಾಸ್ ಆಗ್ತಾನೆ ಇರ್ತೀವಿ, ಬಾಸೇ ಆಗೋದು ಇಚ್ಛೆ ಇರುತ್ತೆ ನಮ್ಗೆ. ಸೊ ಎಲ್ಲನಲ್ಲಿ ಪ್ರೊಪ್ರೈಟರ್ಶಿಪ್ ಇರುತ್ತೆ, ಅಂದ್ರೆ ನಾನೇ ಮೇಲ್ಗಡೆ ಅಂತ. ಸೆನ್ಸಿಸು ಹಂಗೆ, ನಮ್ಮ ಇಂದ್ರಿಯಗಳನ್ನು ಹಂಗೆ ಇರ್ತವೆ. ಕಣ್ಣು ಹೇಳುತ್ತೆ ನಾನು ಚೆನ್ನಾಗಿ ಅಂತ, ಅದನ್ನು ಚೆನ್ನಾಗಿ ತನ್ನ ಸೆನ್ಸ್ ಗ್ರಾಟಿಫಿಕೇಶನ್ ಮಾಡ್ತಾ ಇರುತ್ತೆ. ಕಿವಿಗಳನ್ನು ಹಂಗೆ, ಎಲ್ಲರೂ ಯಾರು ಕಡಿಮೆ ಇರೋದಿಲ್ಲ. ಅಂದ್ರೆ ಅಪ್ಪ ಕಣ್ಣು ನೋಡ್ತಾ ಇದೆಯಲ್ಲ, ಸುಮ್ನೆ ಬಿಡ್ಬಿಡು ಅಂತ. ಕಿವಿ ಸುಮ್ನೆ ಇರೋದಿಲ್ಲ, ಆಯ್ತು ಕಣ್ಣೇ ನೋಡ್ತಾ ಇದೆಯಲ್ಲ ಪಾಪ ಅದು ಬಿಡ್ಲಿ ಅಂತ, ಹಂಗಿರೋದಿಲ್ಲ. ಸೊ ಹೆಂಗೆ ಅಂದ್ರೆ ಯಾರನ್ನು ಮೇಲ್ಗಡೆ ಹೋಗುವಂತ, ಅಂದ್ರೆ ನಮ್ದು ಯಾವತ್ತು ಏನಿರುತ್ತೆ, ಒಬ್ಬೊಬ್ರು ಮೇಲ್ಗಡೆ, ಯಾರು ಕೆಳಗಡೆ ಹೋಗೋದಿಲ್ಲ. ನೀನ್ ಕಡಿಮೆ ಅಂದ್ರೆ ನಾನ್ ನಿನ್ಕಿಂತ ಜಾಸ್ತಿ, ನೀನ್ ಜಾಸ್ತಿ ಅಂದ್ರೆ ನಿನ್ಕಿಂತ ನಾನ್ ಜಾಸ್ತಿ ಅಂತ. ಅದೇ ತರ ನಮ್ದು ಸೆನ್ಸಸ್ಗಳು ಮತ್ತು ನಮ್ಮ ಈಗೋ ಎಲ್ಲವನ್ನು ಏನಿರುತ್ತೆ, ಕಾಂಪಿಟಿಷನ್ ಇರುತ್ತೆ ನಮ್ಮ ಒಳಗೇನ ನಡೀತಾ ಇರುತ್ತೆ. ಸೆನ್ಸಸ್ಗಳು ಇರ್ತಾರೆ, ನಾನು ರಾಜ ಅಂತ. ಅವರು ನಮ್ ಕಡೆಯಿಂದ ಎಲ್ಲಾ ಕಾರ್ಯ ಮಾಡಿಸ್ತಾ ಇರ್ತಾರೆ. ಒಂದ್ಸಲ ಮನಸ್ಸು ಬಂದ್ಬಿಡುತ್ತೆ, ನಾನು ಕಿಂಗ್ ಅಂತ, ಅದನ್ನು ತನಗೆ ಕೆಲಸ ಮಾಡಿಸ್ಕೊಳುತ್ತೆ. ಆಮೇಲೆ ಈಗೋ ಬರುತ್ತೆ, ನಮ್ಮ ಅಹಂಕಾರ, ನಾನೇ ಕಿಂಗ್, ನಾನೇ ಎಲ್ಲದಕ್ಕೆ ಕಾರಣ, ನಾನೇ ಯಾರು ನಾನು ಗೊತ್ತಾ ಅಂತ. ಸೊ ದಿಸ್ ಇಸ್ ಕಾಲ್ಡ್ ಪ್ರೊಪ್ರೈಟರ್ಶಿಪ್ಸ್. ನಾವು ಯಾವಾಗ ಈ ಭಾವನೆಯಲ್ಲಿ ಇರ್ತೀವಿ, ಸೊ ನಾವು ಅದನ್ನು ಬಿಡೋದು ಬಹಳ ಕಷ್ಟ ಆಗತ್ತೆ. ಈ ಪ್ರೊಪ್ರೈಟರ್ಶಿಪ್ ಅಂದ್ರೆ ಏನಂತಾರಲ್ಲ, ಕನ್ನಡದಲ್ಲಿ ಏನಂತಾರೆ ಇದಕ್ಕೆ? ಒಡೆಯತನ. ನಾನೇ ಎಲ್ಲದಕ್ಕೂ ಕಾರಣ ಯಾರು? ಹೂ ಇಸ್ that all the things happen because of me ಅಂತ. because of me ಅಂದ್ರೆ ಎಲ್ಲವನ್ನೂ ಯಾಕೆ ಆಗ್ತಾ ಇದೆ, ಈ ಜಗತ್ತನ್ನು ನಡೀತಾ ಇದೆ ನನ್ನ ಸಲುವಾಗಿ, ನನ್ನಿಂದ, ನನ್ನ ಸಲುವಾಗಿ ಮತ್ತು ನಾನೇ ನಡೆಸ್ತಾ ಇದ್ದೀನಿ ಅಂತ. ಆ ಭಾವನೆ ನಮ್ಗೆ ಯಾವತ್ತೂ ಬಿಡೋದಿಲ್ಲ. ನೀವು ಎಷ್ಟು ಆಕ್ಚುಲಿ ಯೋಗ ಸಾಧನೆಯಲ್ಲಿ ಎಷ್ಟಾದ್ರೂ ಈಗ ಮುಂದೆ ಬರುತ್ತೆ, ಹಠ ಯೋಗ, ಆಮೇಲೆ ಎಲ್ಲವನ್ನು ಯೋಗ ಕೃಷ್ಣನ ಹೇಳ್ತಾ ಇರ್ತಾನೋ. ಆದ್ರೆ ಎಲ್ಲಾ ಪ್ರೊಸೆಸ್ ನಲ್ಲಿನೂ ಈ ಪ್ರೊಪ್ರೈಟರ್ಶಿಪ್ ಹೋಗೋದೇ ಇಲ್ಲ. ಅವರು ಸ್ವಲ್ಪ ಕಳೆದೋಗ್ತಾರೋ, ಅಂದ್ರೆ ಓಕೆ ಲಿಟಿಲ್, ಬಟ್ ಪೂರ್ತಿಯಾಗಿ 100% ಕ್ಯೂರ್ ಮಾಡೋದಂದ್ರೆ ಓನ್ಲಿ ಒಂದ್ ಮೆಡಿಸಿನ್, ಅದೇ ಕೃಷ್ಣ ಕಾನ್ಸಿಯಸ್ ಮೆಡಿಸಿನ್. ಅದು ಒಂದೇ ಹಚ್ಚಿದ್ರೇನೆ ಈ ರೋಗ ಹೋಗಕ್ ಸಾಧ್ಯ. ಈ ಪ್ರೊಪ್ರೈಟಿಸ್ ಇರುವಂತ ಈ ರೋಗ, ಒಡೆಯತನ ಇರುವಂತ ಈ ರೋಗ ಒಂದೇ ಇದರಿಂದ ಹೋಗಕ್ ಸಾಧ್ಯ, ಈ ಕೃಷ್ಣ ಕಾನ್ಸಿಯಸ್ ನಿಂದ ಅಷ್ಟೇ. ಬಾಕಿ ಬೇರೆ ಯಾವ್ದೂ ಉಪಾಯ ಇಲ್ಲ. ಶಾಸ್ತ್ರನು ಅದೇ ಹೇಳುತ್ತೆ, ದಿಸ್ ಇಸ್ ಓನ್ಲಿ ಪ್ರೊಸೆಸ್. ಇಲ್ಲಾಂದ್ರೆ ಬೇರೆ ಎಲ್ಲಾ ಪ್ರೊಸೆಸ್ ನಲ್ಲಿ ನಾವು ಒಂದ್ಸಲ ಸ್ವಲ್ಪ
ಕ್ರೋಧವನ್ನು ಕಂಟ್ರೋಲ್ ಮಾಡ್ಬೋದು, ಈಗೋ ಸ್ವಲ್ಪ ಎಲ್ಲವನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಆದ್ರೆ ಪೂರ್ತಿಯಾಗಿ ಮೂಲನಿಂದ ತೆಗೆಯುವಂತ ಔಷಧಿ ಅಂದ್ರೆ ಈ ಕೃಷ್ಣ ಕಾನ್ಸಿಯಸ್ನೆಸ್. ಪ್ರಭುಪಾದ್ ಹೇಳ್ತಾ ಇದ್ದಾರೆ, ಯಾರಾದ್ರೂ ಈ ತರ ಯೋಗನಲ್ಲಿ ಕೃಷ್ಣ ಕಾನ್ಸಿಯಸ್ ನಲ್ಲಿ ಯಾರು ತೊಡಗಿದಾರೋ ಅವಾಗ ಅವ್ರಿಗೆ ಈ ಪ್ರೊಪ್ರೈಟರ್ಶಿಪ್ ಅಂದ್ರೆ ಒಡೆತನ ಮಾಡುವಂತ ಈ ಗುಣ ಇರುತ್ತಲ್ಲ, ಈತನಿಂದ ಅವರು ಮುಕ್ತರಾಗ್ತಾರಂತ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಈ ಭಾವನೆ ಪುರಂದರ ಸೇದಲ್ಲಿ ನಾನು ಹೋದೇನು ಅಂತ, ಅದು ದ್ಯಾಟ್ ಈಸ್ ಕಾಲ್ಡ್ ಪ್ರೊಪ್ರೈಟರ್ಶಿಪ್. ಅರ್ಥ ಆಯ್ತಾ? ನಾನು ಹೋದೇನು ಅಂದ್ರೆ ನಾನಂತ ಶಬ್ದ, ನಾನಂದ್ರೆ ಎಲ್ಲದಕ್ಕೂ ಕಾರಣ ನಾನು ಅಂತ. ಆ ಹೋದೇನು ಅಂತ, ಅದು ಹೋಯ್ತಂದ್ರೆ ನಾನು ಹೋದ್ವ ನನ್ನ ಭಗವಂತಮ್ಮ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ನಾವು ಎಷ್ಟು ಆ ತನಕ ಅಷ್ಟು ಆ ಭಾವನೆ ನಮ್ನಲ್ಲಿ ಇದೆ, ನಾವು ಭಗವಂತನ ಧಾಮ ಹೋಗುವುದು ಇಂಪಾಸಿಬಲ್. ಸೊ ಅದು ಯಾವಾಗ ಕಳೆಯಕ್ ಸಾಧ್ಯ? ಯಾವಾಗ ಅಂದ್ರೆ ನಾವು ಯಾವಾಗ ಕೃಷ್ಣ ಕಾನ್ಸಿಯಸ್ನೆಸ್ ಯಾವಾಗ ಮಾಡ್ತೀವ. ಸೊ ದಿಸ್ ಇಸ್ ಗ್ರೇಟ್ ಪ್ರೊಸೆಸ್, ಕೃಷ್ಣ ಕಾನ್ಸಿಯಸ್ನೆಸ್ ಗ್ರೇಟ್ ಪ್ರೊಸೆಸ್. ಸೊ ಪ್ರಭುಪಾದ ಹೇಳ್ತಾರೆ ದಿಸ್ ಇಸ್ ವೆರಿ ಸಿಂಪಲ್. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ವಾಟ್ ಎವರ್ ಕಾರ್ಯ ಅಂದ್ರೆ ನಾವು ಯಾವ್ದು ಕರ್ತವ್ಯ ಮಾಡ್ತಾ ಇದೀವಿ, ಆ ಕರ್ತವ್ಯವನ್ನು ಭಗವಂತನ ಸಲುವಾಗಿ ಭಗವಂತನಿಗೆ ಸೆಂಟರ್ ಇಟ್ಟು ನಾವು ಕರ್ತವ್ಯವನ್ನು ಮಾಡ್ಬೇಕು. ಅಷ್ಟೇ, ಸಿಂಪಲ್ ಥಿಂಗ್ಸ್. ಆದ್ರೆ ಸಿಂಪಲ್ ಬಟ್ ವೆರಿ ವೆರಿ ಪವರ್ಫುಲ್. ಸೊ ಸಿಂಪಲ್ ಇದೆ. ಹೆಂಗೆ ನಾವು ಈಗ ನಮ್ಮ ಆಕ್ಚುಲಿ ನಮ್ಗೆ ಬಹಳ ಜನ ಕಮೆಂಟ್ರಿ ಮಾಡ್ತಾ ಇರ್ತಾರೋ, ಬಹಳ ಜನ ಹೇಳ್ತಾ ಇರ್ತಾರೋ, ಏನಪ್ಪಾ ಯಾವಾಗ ನೋಡಿದ್ರೆ ಹರೇ ಕೃಷ್ಣನೇ ಹೇಳ್ತೀರಾ, ಸತ್ತಿದ್ರು ಹರೇ ಕೃಷ್ಣ ಹೇಳ್ತೀರಾ, ಹುಟ್ಟಿದ್ರು ಹರೇ ಕೃಷ್ಣ ಹೇಳ್ತೀರಾ, ನಿಂತಿದ್ರು ಹರೇ ಕೃಷ್ಣ ಹೇಳ್ತೀರಾ, ಬಿದ್ದಿದ್ರು ಹರೇ ಕೃಷ್ಣ, ನಿಮ್ಗೆ ಏನು ಇಲ್ವೇ ಇಲ್ಲ ಅಂತ. ಬಿಕಾಸ್ ದಿಸ್ ಇಸ್ ಥಿಂಗ್ಸ್. ಅಂದ್ರೆ ಎಲ್ಲದಕ್ಕೂ ಸೆಂಟರ್ ಇದೆ. ಹೆಂಗೆ ಮಹಾಮಂತ್ರ ಹರೇ ಕೃಷ್ಣ ಮಂತ್ರ ಅಂದ್ರೆ ಏನೋ ಸ್ವಯಂ ಭಗವಂತ ಅಲ್ಲ. ಸೊ ಅದು ದೇರ್ ಇಸ್ ಅ ನಥಿಂಗ್ ಡಿಫ್ರೆನ್ಸ್ ವಿತ್ ಭಗವಂತ ಮತ್ತು ಭಗವಂತನ ನಾಮ್ನಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ. ಸೊ ನಾವು ಯಾವ್ದಕ್ಕೂ ಭಗವಂತನಿಗೆ ಸೆಂಟರ್ ಇಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಸತ್ತಿದ್ರೂ ಭಗವಂತ ಸೆಂಟರ್ ಆಯ್ತು, ಹೋಗ್ತಾ ಭಗವಂತನ ನಾಮ ಕೇಳ್ಕೊಂಡು ಹೋಗ್ತಾರಂತ, ಅಕ್ಕಪಕ್ಕನವರು ಕೇಳ್ತಾರಂತ. ಸೊ ಹುಟ್ಟಿದ್ರು ಆಯ್ತಪ್ಪ ಸಂತೋಷ, ಹುಟ್ಟುಬಿಟ್ಟ ಚೆನ್ನಾಗಾಯ್ತು, ಭಗವಂತನ ನಾಮ ಕೇಳಿ ಅಂತ. ಸೊ ಏನಂದ್ರೆ ಯಾವ್ದಕ್ಕೂ ವಸ್ತುಗೂ ಕೃಷ್ಣ ಕಾನ್ಸಿಯಸ್ ನಲ್ಲಿ ಭಗವಂತ ಸೆಂಟರ್ ನಲ್ಲಿ ಇರ್ತಾರೋ. ಸೊ ಬಾಕಿದೆಲ್ಲ ಸೈಡ್ ನಿಲ್ಲ. ಹೆಂಗೆ ನಾವು ಟೆಂಪಲ್ ಹೋಗ್ತೀವಲ್ಲ, ಪ್ರದಕ್ಷಿಣೆ ಹಾಕ್ತಿವಿ, ಹಿಂಗೆ ಪ್ರದಕ್ಷಿಣೆ ಹಾಕ್ತಿವಿ 5 times 7 times in ಪ್ರದಕ್ಷಿಣೆ. ಅಂದ್ರೆ ಅರ್ಥ ಏನು? ಭಗವಂತ ನೀನು ಸೆಂಟರ್ ನಲ್ಲಿ ಇದೆಯಾ ಓನ್ಲಿ. ದಿಸ್ ಇಸ್ ಅದು ಹೇಳೋದಕ್ಕೆ ಪ್ರದಕ್ಷಿಣೆ ಅಂದ್ರೆ ಅರ್ಥ ಏನು? ಪ್ರದಕ್ಷಿಣೆ ಅಂದ್ರೆ ಸುತ್ತಾಡೋದಲ್ಲ ಅದು. ನಾವೇನು ವಿಚಾರ ಮಾಡಿದ್ವಿ, ಜಸ್ಟ್ ಸುತ್ತಾಡಿ ಬರ್ಬೇಕು ಅಲ್ಲ. ನಾವಲ್ಲೇ ಭಗವಂತನಿಗೆ ಹೇಳ್ತಾ ಇದ್ದೀವಿ, ನೀನು ನನ್ನ ಸೆಂಟರ್ ಪಾಯಿಂಟ್ ಅಪ್ಪ ಕೃಷ್ಣ, ನೀನು ನನಗೆ ಸೆಂಟರ್ ಪಾಯಿಂಟ್, ನನಗೆ ಎಲ್ಲದಕ್ಕೂ ಕಾರಣ ನೀನು. ಅದು ಭಾವನೆ ಹೇಳೋದಕ್ಕೆ ನಾವು ಅದಕ್ಕೆ ಪ್ರದಕ್ಷಿಣೆ ಹಾಕ್ತೀವಿ. ಅದೇ ಭಾವನೆ ಅದು, ನಾವು ನೀನು ಸೆಂಟರ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಕೃಷ್ಣ ಕಾನ್ಸಿಯಸ್ ನಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲವನ್ನು ನಾವು ಯಾವ್ದು ಕಾರ್ಯವನ್ನು ಏನ್ ಮಾಡ್ತೀವಿ, ಅದು ಕೃಷ್ಣನ್ ಸಲುವಾಗಿ ಮಾಡುವಂತ. ಯಾವ್ದು ಆಗ್ಲಿ, ನಾವು ಅಡಿಗೆ ಮಾಡ್ತೀವ, ಸೊ ಅದನ್ನು ಭಗವಂತನ ಸಲುವಾಗಿ ಮಾಡ್ತೀವ. ಆದ್ರೆ ಆಕ್ಚುಲಿ ಹೆಂಗಾಗತ್ತೆ, ಅಡಿಗೆ ಮಾಡ್ತಾ ಇರ್ತೀವಿ ಎಲ್ಲಾರ ಸಲುವಾಗಿ, ಆದ್ರೆ ಜಸ್ಟ್ ಓನ್ಲಿ ಒಂದು ಭಾವನೆ ಚೇಂಜ್ ಆಗುತ್ತೆ, ನಾನು ಕೃಷ್ಣನ್ ಸಲುವಾಗಿ ಮಾಡ್ತಾ ಇದ್ದೀನಿ. ಸೊ ಓಕೆ, ಅದರಿಂದ ಎಲ್ಲರೂ ತಿಂತಾರು. ಸೊ ಒಡೆಯದನು. ಸೊ ಹೆಂಗೆ ಅಂದ್ರೆ ಹಿಂಗೆ ತಂದೆ ತಾಯಿ ಇದಾರಲ್ಲ, ಸೊ ತಂದೆ ತಾಯಿಗೆ ಮಕ್ಕಳು ಇದಾರೆ, ತಂದೆ ತಾಯಿ ಇದ್ರೆ ಅಂದ್ರೆ ಮಕ್ಕಳು ಇದಾರು, ಅವ್ರ ಪರಿವಾರ ಇದೆ. ಸೊ ತಂದೆ ತಾಯಿಗೆ ನೋಡ್ಕೊಳ್ಳೋದಂದ್ರೆ ಅರ್ಥ ಏನು? ಅವ್ರ ಎಲ್ಲಾ ಪರಿವಾರಿಗೆ ನೋಡ್ಕೊಳ್ಳೋದು ಅಂತ ಅರ್ಥ ಆಯ್ತಲ್ಲ. ತಂದೆ ತಾಯಿ ಅಂದ್ರೆ ಒಬ್ರೇ ಅಲ್ಲ. ಸೊ ತಂದೆ ತಾಯಿ ಅಂದ್ರೆ ಅವ್ರ ಅಣ್ಣ, ಅವ್ರ ಅಮ್ಮ, ಅವ್ರ ತಂದೆ, ಇವ್ರು ಎಲ್ಲ ಪರಿವಾರ ಅಂದ್ರೆ ತಂದೆ ತಾಯಿ ಆಗ್ತಾರೆ. ಒಂದೇ ಆಗೋದಿಲ್ಲ, ತಂದೆ ಅಂದ್ರೆ ಒಂದೇ ಆಗೋದಿಲ್ಲ. ಅದೇ ತರ ನಾವ್ ಯಾವಾಗ ಕೃಷ್ಣನ್ಗೆ ಸೆಂಟರ್ ಇಟ್ಕೋತೀವಿ, ಅವನು ಕೊಟ್ಟಿದಂತ ಪರಿವಾರನು, ಅಂದ್ರೆ ನಾವು ತಿಳ್ಕೊಳ್ಳೋದ ನಂದು ಪರಿವಾರ ಅಂತ. ಆಕ್ಚುಲಿ ನಾವ್ ವಿಚಾರ ಮಾಡ್ತೀವಿ, ಇದು ಕೃಷ್ಣ ಕೊಟ್ಟಿದಂತ ಪರಿವಾರವನ್ನು ಅವನ್ ನಡೆಸುವಂತ, ಅವನು ಕೊಟ್ಟಿದಂತ, ಅದಕ್ಕೆ ನಾವು ನಮ್ಗೆ ಜಸ್ಟ್ ನಾವು ಇನ್ಸ್ಟ್ರೂಮೆಂಟ್ ಇದೀವಿ ಅಂತ. ನಮ್ಗೆ ಒಂದು ಅದೇ ಭಗವಂತ ಕೊಟ್ಟಿದ್ದ ರೆಸ್ಪಾನ್ಸಿಬಿಲಿಟಿ ಮಾಡಪ್ಪ ನೀನು ಅಂತ, ಈ ಪರಿವಾರವನ್ನು ರೆಸ್ಪಾನ್ಸಿಬಿಲಿಟಿ ನೀನ್ ತಗೊಂಡು ಮಾಡು ಅಂತ. ಹೆಂಗೆ ಹೇಳ್ತಾರಲ್ಲ, ಒಂದು ಸ್ಕೂಲ್ ನಲ್ಲಿ ಟೀಚರ್ ಇರ್ತಾರಲ್ಲ, ನೋಡು ಈ ಬೆಂಚ್ ಒಬ್ಬೊಬ್ರಿಗೆ ಇದ್ ಮಾಡ್ತಾರೋ, ಬೆಂಚ್ ಲೀಡರ್ ಮಾಡ್ತಾರೋ, ಮತ್ತೆ ಹೇಳ್ತಾರೋ, ನೋಡು ಈ ಬೆಂಚಿಗೆ ನೀನ್ ಇನ್ಚಾರ್ಜು, ಈ ಬೆಂಚಿಗೆ ನೀನ್ ಇನ್ಚಾರ್ಜು, ಈ ಬೆಂಚ್, ಇವೆಲ್ಲಾ ಸ್ಟೂಡೆಂಟ್ಗಳು ನಿನ್ನ ಅಧಿಕಾರನಲ್ಲಿ, ಸೊ ನೀನ್ ನಡೆಸಬೇಕು ಇವ್ರಿಗೆ ಸರಿಯಾಗಿ ಅಂತ. ಸೊ ಅದೇ ತರ ಕೃಷ್ಣನೇ ಏನ್ ಮಾಡ್ತಾನೋ, ರೆಸ್ಪಾನ್ಸಿಬಿಲಿಟಿ ಆಯ್ತಪ್ಪ, ನೀನು ಒಂದು ಮನೆಯ ಒಡೆಯನ, ಓಕೆ ನೀನ್ ಒಡೆಯಲ್ಲ, ನಾನ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀನಿ, ನೀನ್ ಒಡೆಯಾಗೆ
ನಡೆಸಂತು. ದಿಸ್ ಈಸ್ ಕಾಲ್ಡ್ ಭಾವನೆ. ಇದು ಕೃಷ್ಣ ಕಾನ್ಸಿಯಸ್ ವಿಚಾರ. ಆದ್ರೆ ಮಾಡ್ತಾ ಇರೋದು ಕಾರ್ಯ ಸೇಮೆ. ಯಾರಾದ್ರೂ ನಮ್ ನೋಡಿದ್ಮೇಲೆ ಅಲ್ಲ ನೀವು ಭಕ್ತಿ ಮಾಡ್ತೀರಾ ಅಂತ ನೀವು, ಅಂದ್ರೆ ಡಿವೋಷನ್ ಅಂದ್ರೆ ಅವ್ರಿಗೆ ಅರ್ಥ ಏನಾಗುತ್ತೆ, ಡಿವೋಷನ್ ಅಂದ್ರೆ ಎಲ್ಲಾ ಬಿಟ್ಟು ಎಲ್ಲವನ್ನು ಬಿಟ್ಟು ಒಂದು ಮಾಲೆ ಇಲ್ಲಾಂದ್ರೆ ಟೆಂಪಲ್ ನಲ್ಲಿ ಇರ್ಬೇಕಷ್ಟೇ, ಬಾಕಿದ್ ಏನು ಮಾಡಬಾರ್ದು ಅಂತ. ಭಕ್ತಿ ಅಂದ್ರೆ ಸಿಂಪಲ್ ಥಿಂಗ್ಸ್ ಅಂತ ಇಷ್ಟೇ ವಿಚಾರ ಇರುತ್ತೆ ಅವ್ರಿಗೆ. ಅಂದ್ರೆ ಭಕ್ತಿ ಅಂದ್ರೆ ಯಾರು ವಿಚಾರ ಮಾಡೋದಿಲ್ಲ, ನಾವು ಎಲ್ಲವನ್ನು ತಗೊಂಡು ಹೋಗ್ತೀವಂತ, ಪೂರ್ತಿ ಪರಿವಾರನೇ ತಗೊಂಡು ಹೋಗ್ತೀವಂತ. ಅದು ಯಾರು ವಿಚಾರ ಮಾಡೋದಿಲ್ಲ, ಭಕ್ತಿನಲ್ಲಿ ಪರಿವಾರನೂ ಬರುತ್ತೆ ಅಂತ. ಫಸ್ಟ್ ಯಾವಾಗ ನಮ್ಮ ಯೂತ್ ನಲ್ಲಿ ಮಕ್ಕಳು ಇಲ್ಲಾಂದ್ರೆ ಯಾರಾದ್ರೂ ಚಿಕ್ಕ ಮಕ್ಕಳು ಜಾಯಿನ್ ಆಗ್ತಾರಲ್ಲ, ಸೊ ತಂದೆ ತಾಯಿ ಬೈತಾರೋ, ಏನಾದ್ರೂ ಈಗ ಸನ್ಯಾಸಿ ಆಗ್ಬಿಟ್ಟಿ ಅಂದ್ರೆ ಎಲ್ಲಾ ಓಡಿ ಹೋಗ್ಬಿಡ್ತಾನಪ್ಪ ಇವನು ಅಂತ. ಅವ್ರಿಗೆ ಭಯ, ಎಲ್ಲವನ್ನು ತಗೊಂಡು ಎಲ್ಲರೂ ಇವನು ಟೆಂಪಲ್ಗೆ ಓಡಿ ಹೋಗ್ತಾನಪ್ಪ ಅಂತ. ಆಕ್ಚುಲಿ ಹಂಗಿರೋದಿಲ್ಲ. ಸೊ ಯಾವಾಗ ಅವರು ಕೃಷ್ಣ ಕಾನ್ಸಿಯಸ್ ಆಗ್ತಾರೋ, ಅವ್ರು ಎಲ್ಲಾರಿಗೂ ಪರಿವಾರ ಸಮೇತ ಅವ್ರಿಗೆ ಭಗವಂತನ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಕೃಷ್ಣ ಕಾನ್ಸಿಯಸ್ನೆಸ್. ಸೊ ಕೃಷ್ಣ ಕಾನ್ಸಿಯಸ್ನವನ್ನು ಅರ್ಥ ಮಾಡಬೇಕು. ಸೊ ಇದ್ಲೇ ಅದೇ ಹೇಳ್ತಾ ಇದ್ದಾರೆ ಪ್ರಭುಪಾದ ಹೇಳ್ತಾ ಇದ್ದಾರೋ. ಸೊ ಯಾವಾಗ ನಾವು ಭಗವಂತನ ಸರ್ವೆಂಟ್ ಆಗ್ತೀವಿ, ಸೊ ಯಾವಾಗ ನಾವು ಭಗವಂತನಿಗೆ ಸೆಂಟರ್ ಇಟ್ಕೋತೀವಿ, ಇಲ್ಲಾಂದ್ರೆ ಭಗವಂತನ ಸೇವಕ ಆಗಿದಂತ ಗುರು, ಇಲ್ಲಾಂದ್ರೆ ಅವ್ರ ದಾಸರದು ಯಾವಾಗ ನಾವು ಅವ್ರಿಗೆ ಸೆಂಟರ್ ಇಟ್ಕೋತೀವಿ, ಅಂದ್ರೆ ಸೆಂಟರ್ ಪಾಯಿಂಟ್ ಅಂದ್ರೆ ಅವ್ರ ಆದೇಶದಿಂದ, ನಾವು ಭಗವಂತನ ಆದೇಶದಿಂದ, ಇಲ್ಲಾಂದ್ರೆ ಅವ್ರ ಗುರು ಮತ್ತು ಅವ್ರ ಅನುಯಾಯಿ ಆಗಿದಂತ ಅವ್ರ ಆದೇಶದಿಂದ ನಾವು ನಮ್ಮ ಜೀವನವನ್ನು ನಡೆಸ್ತೀವಿ. ದ್ಯಾಟ್ ಈಸ್ ಕಾಲ್ಡ್ ಟಾಪ್ ಮೋಸ್ಟ್ ಯೋಗ. ಅದೇ ಎಲ್ಲಕ್ಕಿಂತ ಟಾಪ್ ಮೋಸ್ಟ್ ಯೋಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೇ ಮಾರ್ಗ ಯೋಗ. ಸೊ ಇದಕ್ಕೆ ಏನ್ ಹೇಳ್ತಾ ಇದಾರೆ ಅಲ್ಲೇ, ಒಂದು ದಟ್ ಈಸ್ ರೈಟ್ ವೇ ಟು ಡಿಸ್ಚಾರ್ಜ್ ಡ್ಯೂಟಿ ಇನ್ ಕೃಷ್ಣ ಕಾನ್ಸೆಪ್ಟ್ ವಿಚ್ ಅಲಾಂಗ್ ಕ್ಯಾನ್ ಹೆಲ್ಪ್ ಟು ಆಕ್ಟ್ ಇನ್ ಯೋಗ. ಸೊ ಪ್ರಭುಪಾದ್ ಅದೇ ಹೇಳ್ತಾ ಇದ್ದಾರೆ ಲಾಸ್ಟ್ ನಲ್ಲಿ. ಪ್ರಭುಪಾದ್ ಹೇಳ್ತಾ ಇದ್ದಾರೆ ದಿಸ್ ಇಸ್ ಅ ಟಾಪ್ ಮೋಸ್ಟ್ ಥಿಂಗ್. ಇದೇ ಆಕ್ಚುಲಿ ಕೃಷ್ಣ ಕಾನ್ಸೆಪ್ಟ್ ನಲ್ಲಿ ಟಾಪ್ ಮೋಸ್ಟ್ ಅಂದ್ರೆ ಯೋಗನಲ್ಲಿ ಟಾಪ್ ಮೋಸ್ಟ್ ಯೋಗ ಅಂದ್ರೆ ಇದೆ ಅಂತ ಹೇಳ್ತಾರೆ. ಸೊ ಅಂದ್ರೆ ನಾವು ಯಾವಾಗ ಕೃಷ್ಣ ಕಾನ್ಸಿಯಸ್ ಬರ್ತೀವಲ್ಲ, ನಮ್ಗೆ ಸ್ವಲ್ಪ ಡೌಟ್ ಅನ್ಸುತ್ತೆ, ಏನಪ್ಪ ಇವ್ರು ಎಲ್ಲವನ್ನು ಎಲ್ಲಾ ಸಲುವಾಗಿ ಕೃಷ್ಣನೇ ಹಚ್ತಾ ಇದಾರಂತ. ಎಲ್ಲಾ ಸಲುವಾಗಿ, ತಿನ್ನೋ ಸಲುವಾಗಿ ಕೃಷ್ಣ, ಮಲಗೋ ಸಲುವಾಗಿ ಕೃಷ್ಣ, ಎದ್ರನು ಕೃಷ್ಣ, ಇವ್ರದ್ದು ಎಲ್ಲಾನಲ್ಲಿ ಕೃಷ್ಣನೇ ಇದೆ ಅಂತ. ಸೊ ಒಬ್ಬೊಬ್ರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗತ್ತೆ. ದೇರ್ ಇಸ್ ನೋ ಪ್ಲೇಸ್ ಫಾರ್ ಮೀ ಅಂತ. ಸ್ವಲ್ಪ ನನಗೂ ಸ್ವಲ್ಪ ಪ್ಲೇಸ್ ಇರ್ಬೇಕಲ್ಲ. ಅಂದ್ರೆ ನನಗೂ ನಂದು ಒಂದು ಏನಿರುತ್ತೆ, ನಂದು ಒಂದು ಫ್ರೀ ಪ್ಲೇಸ್ ಇರತ್ತೆಲ್ಲ. ಈಗ ಎಲ್ಲರಿಗೂ ಪ್ಲೇಸ್ ಇದೆ ಗೊತ್ತಲ್ಲ. ಸೊ ಪ್ಲೀಸ್ ಗಿವ್ ಮಿ ಪ್ಲೇಸ್ ಅಂತ ಎಲ್ಲಾರು ಹೇಳ್ತಾರೆ. ನನ್ಗೆ ಸ್ವಲ್ಪ ನನ್ ಕಡೆ ಪ್ಲೇಸ್ ಕೊಡಿಯಪ್ಪ ಅಂತ, ನನಗೆ ಸಲುವಾಗಿ ಅಂತ, ನನ್ ಸಲುವಾಗಿ ಅಂತ. ಸೊ ಎಲ್ಲಾರು ವಿಚಾರ ಮಾಡ್ತಾರೋ, ಇವ್ರೆಲ್ಲಾ ಕೃಷ್ಣನಲ್ಲಿ ಎಲ್ಲಾ ಪ್ಲೇಸ್ ಕೊಟ್ಬಿಟ್ಟಿದಾರಂತ. ಎಲ್ಲಾ ಕೃಷ್ಣ ಇವ್ರದ್ದು ಏನ್ ಹಂಗ ಇಲ್ಲಿ ಬಂದಿದ್ಮೇಲೆ ನಮ್ಗೆ ಏನೂ ಇಲ್ಲ ಅಂತ. ಸ್ವಲ್ಪ ಜನರಿಗೆ ಕನ್ಫ್ಯೂಸ್ ಆಗತ್ತೆ ಕೃಷ್ಣ ಕಾನ್ಸೆಪ್ಟ್ ಬಂದ್ಮೇಲೆ. ಅಲ್ಲ ನನ್ ಸಲುವಾಗಿ ಏನ್ ಮಾಡ್ಬೇಕಂತ ಇಂದ್ರ ತೃಪ್ತಿನೇ ಇರೋದಿಲ್ಲ ಇಲ್ಲಿ. ಅಂದ್ರೆ ಸೊ ಎಲ್ಲವನ್ನೂ ಕೃಷ್ಣನ್ ಸಲುವಾಗಿ ಆಗ್ಬಿಡುತ್ತೆ. ಸೊ ನೋ ಥಿಂಗ್ಸ್, ನಥಿಂಗ್ ವಿಲ್ ಬಿ ನಮ್ ಸಲುವಾಗಿ ಮಾಡುವಂತ ಕಾರ್ಯನೇ ಇರೋದಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಹೈಯೆಸ್ಟ್ ಥಿಂಗ್. ಇದಕ್ಕಿಂತ ಜಾಸ್ತಿ ಟಾಪ್ ಏನ್ ಬೇಕು? ಇಲ್ಲಿ ಯೋಗಿಗಳು ತಪಸ್ಸೆ ಮಾಡಿ ಏನಂತಾರಲ್ಲ, ಹಠ ಯೋಗ, ಪ್ರಾಣಾಯಾಮ, ಕಾಲುಗಳನ್ನು ಕೈಗಳನ್ನು ಎತ್ತಿ ಈ ಕಡೆ ಇಷ್ಟು ವರ್ಷ ತಪಸ್ಸೆ ಮಾಡಿ, ಆಮೇಲೆ ಆ ಮನಸ್ಸನ್ನು ಒಂದ್ ಕಡೆ ತಗೊಂಡು, ಆಮೇಲೆ ಆ ಪರಮಾತ್ಮಕ್ ಒಳಗೆ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ಫೋಕಸ್ ಮಾಡಿ, ಆಮೇಲೆ ಅವ್ರಿಗೆ ಭಕ್ತಿ ಮಾಡ್ಬೇಕು ಅಂತ ಅವ್ರಿಗೆ ಬರುತ್ತೆ. ಆದ್ರೆ ಇಲ್ಲೇ ಒಂದು ಕೃಷ್ಣ ಕಾನ್ಸಿಯಸ್ ವ್ಯಕ್ತಿ ಜಸ್ಟ್ ಸ್ಟಾರ್ಟಿಂಗ್ ಓನ್ಲಿ ಹಿ ಸ್ಟಾರ್ಟೆಡ್ ಹಿಸ್ ಡಿವೋಷನ್ ಲೈಫ್. ಅಂದ್ರೆ ಎಷ್ಟು ಹೈಯೆಸ್ಟ್ ಥಿಂಗ್ ಇದೆ. ಸೊ ನಾವು ಪ್ರಭುಪಾದ ಹೇಳ್ತಾ ಇದ್ದು ದಿಸ್ ಇಸ್ ಟಾಪ್ ಮೋಸ್ಟ್. ಸೊ ಯು ಹ್ಯಾವ್ ಟು ಡೂ ದಿಸ್. ಅಂದ್ರೆ ದಿಸ್ ಇಸ್ ಎಲ್ಲಕ್ಕಿಂತ ಯೋಗನಲ್ಲಿ ಎಲ್ಲಕ್ಕಿಂತ ಹೈಯೆಸ್ಟ್ ಇದೆ. ಸೊ ನಾವು ಏನ್ ಮಾಡಬೇಕು, ಇದನ್ನೇ ಮಾಡುವಂತ ಪ್ರಯತ್ನ ಪಡ್ಬೇಕು. ಸೊ ಹೆಂಗೆ ಗುರು ಕೃಷ್ಣನ ಆದೇಶದಿಂದ ನಾವು ಸೇವಕರಾಗ್ಬೇಕು, ಹೆಂಗೆ ನಮ್ ಪ್ರೊಪ್ರೈಟ್ ನಾನು ಹೇಳ್ತಾ ಇದ್ದಿಲ್ಲ, ಕೃಷ್ಣ ಕಾನ್ಸಿಯಸ್ ನಲ್ಲಿ ಬಂದ್ಮೇಲೆ ನಮ್ದು ಎಲ್ಲಾನು ಹೋಗ್ಬಿಡುತ್ತೆ ಅಂತ.
ಸೊ ಏನು ಮಾಡಕ್ ಆಗೋದಿಲ್ಲ. ನಾನು ಏನ್ ತಿಂತೀನಂತನೂ ಅದನ್ನು ತಿನ್ನಕ್ ಆಗೋದಿಲ್ಲ. ಸೊ ಅಲ್ಲೇನೋ ಇರತ್ತೆ, ಪ್ರಭುಜಿ ನೀವೆಲ್ಲ ಪ್ರಸಾದೇ ತಿನ್ಬೇಕು ಅಂತ ಹೇಳ್ತಾರೆ. ಡಿಒಟಿಗಳು ಹೇಳ್ತಾರೆ, ನೀನ್ ಪ್ರಸಾದೇ ತಿನ್ಬೇಕು, ಈ ಟೀನು ಕುಡಿಬಾರ್ದು, ಅದನ್ನು ತಿನ್ಬಾರ್ದು, ಇದನ್ನು ಎಷ್ಟಪ್ಪ ಅಯ್ಯಪ್ಪ. ಫಸ್ಟ್ ಬಂದಾಗ ಎಲ್ಲರಿಗೂ ಅನ್ಸುತ್ತೆ ತಲೆ ತಿರುಗೋಯ್ತಪ್ಪ ಅಂತ, ಸಾಕು ನಿಯಮಗಳು ಅಂತ. ಆದ್ರೆ ಯಾವಾಗ ಅವರು ಕೃಷ್ಣ ಕಾನ್ಸಿಯಸ್ ನಲ್ಲಿ ಸ್ವಲ್ಪ ಮುಂದೆ ಬರ್ತಾರೋ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ದಿಸ್ ಇಸ್ ವೆರಿ ಸಿಂಪಲ್ ಅಂತ. ನಾವ್ ಏನು ಮಾಡ್ಲೇ ಇಲ್ಲ ಅಂತ. ಏನ್ ಬಿಟ್ಟು ಅಂತ ಏನು ಬಿಟ್ಲೇ ಇಲ್ಲ, ಆಕ್ಚುಲಿ ಹಿಡ್ಕೊಂಡೇ ಜಾಸ್ತಿ ಇತ್ತು. ಫಸ್ಟ್ ಏನ್ ಮಾಡ್ತಾ ಇದ್ದು, ಚೆನ್ನಾಗಿ ಅಂದ್ರೆ ದಾಲ್ ರೈಸು ಇದು ಎಲ್ಲ ತಿಂತಾ ಇದ್ದು. ಈಗ ಏನ್ ಮಾಡ್ತಾ ಇದೀವಿ, ಕೃಷ್ಣನ್ಗೆ ಚಪ್ಪನ ಭೋಗಾಗಿ ನಾವು ತಿಂತಾ ಇದೀವಿ ಅಂತ. ಅಂದ್ರೆ ಅರ್ಥ ಏನೋ, ಫಸ್ಟ್ ದಾಲ್ ರೈಸ್ ತಿಂತಾ ಇದ್ದು, ಪ್ರತಿ ದಿವಸ ಸ್ವೀಟು, ಪ್ರತಿ ದಿವಸ ಇದು ಅದು ಏನಂತ ಪ್ರತಿ ದಿವಸ ಹೊಸ ಅಡಿಗೆಗಳು, ಹೊಸ ಇದನ್ನು ತಿಂತಾ ಇದೀವಿ. ಅಂದ್ರೆ ಆಕ್ಚುಲಿ ನಾವು ಅವಾಗ ನಮ್ಗೆ ಅರೆ ನಾವು ಏನ್ ಬಿಟ್ಟೇ ಇಲ್ಲ. ಫಸ್ಟ್ ಬಂದಾಗ ನಾವು ಬಿಡ್ತಾ ಇದೀವ ಅನ್ಸುತ್ತೆ. ಆದ್ರೆ ಆಮೇಲೆ ನಮ್ಗೆ ಕೃಷ್ಣ ಕಾನ್ಸಿಯಸ್ ಮುಂದೆ ಹೋಗ್ತಾ ನಮ್ಗೂ ರಿಯಲೈಸ್ ಆಗುತ್ತೆ, ಅಲ್ಲೇ ನಾವು ಏನು ಬಿಡ್ತಾ ಇಲ್ಲ. ಆಕ್ಚುಲಿ ನಾವೇನು ಮಾಡ್ತಾ ಇದೀವಿ, ಎಲ್ಲವನ್ನು ಭಗವಂತನ ಸೇವೆನಲ್ಲಿ ಹಚ್ತಾ ಇದೀವಿ ಅಂತ. ಸೊ ಅವಾಗ ನಮ್ಗೆ ರಿಯಲೈಸ್ ಆಗ್ತದೆ. ಸೊ ಇಲ್ಲಿ ಪ್ರಭುಪಾದ ಅದೇ ಹೇಳ್ತಾ ಇದ್ರು, ದಿಸ್ ಇಸ್ ಕಾಲ್ಡ್ ಕೃಷ್ಣ ಕಾನ್ಸಿಯಸ್ನೆಸ್ ಟಾಪ್ ಮೋಸ್ಟ್ ಯೋಗ ಅಂತ ಹೇಳ್ತಾ ಇದ್ರು. ಸೊ ಹರೇ ಕೃಷ್ಣ. ಸೊ ಜಗನ್ನಾಥ್, ಯು ವಾಂಟ್ ಟು ಆಡ್ ಸಮಥಿಂಗ್? ಇನ್ನೊಂದು ಪಾಯಿಂಟ್ ಇದೆ, ಮುಗಿಸ್ಬಿಡೋಣ, ಟೈಮ್ ಆಗಿದೆ. ಸೇಮ್ ಪಾಯಿಂಟ್ ಇದೆನಾ? ಸೊ ಯಾರನ್ನ ಓದಿ ಇದನ್ನ ಲಾಸ್ಟ್ ಪಾಯಿಂಟ್ ಓದಿ ಯಾರಾದ್ರು? Odla Prabhu. ಹಾ ಪ್ಲೀಸ್ ಓದಿ. Arjuna is a Kshatriya, and as such he is participating in the Varnashrama Dharma institution. It is said in the Vishnu Purana that in the Varnashrama Dharma, the whole aim is to satisfy Vishnu. No one should satisfy himself, as is the rule in the material world, but one should satisfy Krishna. So unless one satisfies Krishna, one cannot correctly observe the principle of Varnashrama Dharma. Indirectly, Arjuna was advised to act as Krishna told him. ಇಲ್ಲಿ ಹೇಳ್ತಿದ್ದಾರೆ, ವಿಷ್ಣು ಪುರಾಣ ಪ್ರಕರಣ ವರ್ಣಾಶ್ರಮ ಧರ್ಮ ಅದು ಏಮ್ ಏನಂದ್ರೆ ವಿಷ್ಣುನ ಸ್ಯಾಟಿಸ್ಫೈ ಮಾಡೋದು. ಇಲ್ಲಿ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಹೆಂಗೆ ನಾವು ನಮ್ನ ಸ್ಯಾಟಿಸ್ಫೈ ಮಾಡ್ಕೊಳೋಗೋಸ್ಕರ ಎಲ್ಲಾ ಮಾಡ್ತೀವಿ, ಆತರ ಮಾಡ್ಬಾರ್ದು. ಬಟ್ ಕೃಷ್ಣಗ್ ಸ್ಯಾಟಿಸ್ಫೈ ಮಾಡೋಕೋಸ್ಕರ ಎಲ್ಲಾನು ಮಾಡ್ಬೇಕು. ಸೊ ಇಲ್ಲಿ ಅರ್ಜುನಗೂ ಅದನ್ನೇ ಹೇಳ್ತಾ ಇದ್ದಾರೆ. ಅರ್ಜುನ ಕ್ಷತ್ರಿಯ ಆಗಿ ಅವರು ವರ್ಣಾಶ್ರಮ ಧರ್ಮದಲ್ಲಿ ಅವ್ರದ್ದು ಒಂದು ಅವ್ರು ಅದ್ರ ಕೆಳಗಡೆ ಬರೋದ್ರಿಂದ ಕೃಷ್ಣ ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು, ಕೃಷ್ಣ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಯುದ್ಧ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಭು. ಸೊ ರೀಸೆಂಟ್ ಆಗಿ ನಾವು ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡಿದ್ವಿ. ಸೊ ನೀವೇನಾದ್ರೂ ಒಂದು ಡಿಕ್ಷನರಿನಲ್ಲಿ ಹೋಗ್ಬಿಟ್ಟು ವಾಟ್ ಈಸ್ ಇಂಡಿಪೆಂಡೆನ್ಸ್ ಅಂತ ಅದರ ಮೀನಿಂಗ್ನ ನೀವು ನೋಡಿದ್ರೆ, ಸ್ವಾತಂತ್ರ್ಯ ಅಂದ್ರೆ ಏನು? ಯೂಶಲಿ ನಾವು ಅನ್ಕೊಳ್ಳೋದೇನು, ಸ್ವಾತಂತ್ರ್ಯ ಅಂದ್ರೆ ಯಾರ ಒಂದು ಬಂಧನ ಇಲ್ದಿರ ನನಗಿಷ್ಟ ಬಂದಂಗೆ ಜೀವನ ಮಾಡೋದು ಸ್ವಾತಂತ್ರ್ಯ ಅಂತ ನಾವು ಅನ್ಕೊಂಡಿದೀವಿ. ಅದರ ಡಿಕ್ಷನರಿನಲ್ಲಿ ಇರೋದು ಏನು ಗೊತ್ತಾ, ಯಾವುದು ಈ ಒಂದು ದೇಶದ ಒಂದು ನೀತಿ ನಿಯಮ ಕಾನೂನು ಕಟ್ಟಳೆಗಳಿದೆ ಅದರ ಪ್ರಕಾರ ನಡ್ಕೊಂಡು ಹೋಗೋದು ಸ್ವಾತಂತ್ರ್ಯ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ, ಇಂಡಿಪೆಂಡೆನ್ಸ್ ಅಂದ್ರೆ ಏನ್ ಹೇಳಿ, ನಿಮಗಿಷ್ಟ ಬಂದಂಗೆ ನೀವು ಜೀವನ ಮಾಡೋದು ಇಂಡಿಪೆಂಡೆನ್ಸ್ ಅಲ್ಲ. ಆಸ್ ಪರ್ ದ ಡಿಕ್ಷನರಿ, ಆಸ್ ಪರ್ ದ ಮೀನಿಂಗ್ ಇನ್ ಸೋಷಿಯಾಲಜಿ ಆರ್ ಪಾಲಿಟಿನಲ್ಲೋ ಇಲ್ಲ ಪೊಲಿಟಿಕಲ್ ಸೈನ್ಸ್ ಅಲ್ಲಿ, ಸ್ವಾತಂತ್ರ್ಯ ಅಂದ್ರೆ, ಇಂಡಿಪೆಂಡೆನ್ಸ್ ಅಂದ್ರೆ ಏನು, ಆ ಒಂದು ದೇಶದ ಕಾನೂನಿನ ಪ್ರಕಾರ ಒಬ್ಬ ಸಿಟಿಸನ್ ನಡೆಸ್ಕೊಂಡು ಹೋಗೋದು ನಿಜವಾದ ಒಂದು ಸ್ವಾತಂತ್ರ್ಯ. ಅಂದ್ರೆ ಆ ಒಂದು ದೇಶದ ಕಾನೂನಿಗೆ ಗೌರವ ಕೊಡೋದು, ಅದನ್ನ ನಿಭಾಯಿಸ್ಕೊಂಡು ಹೋಗುವಂತ ಒಂದು ಯೋಗ್ಯ ಸಿಟಿಸನ್ ಅಂದ್ರೆ ನಾಗರಿಕ ಯಾರಿದ್ದಾನಲ್ಲ ಅವನು ನಿಜವಾಗ್ಲಿ ಸ್ವಾತಂತ್ರ್ಯನ ಆಚರಣೆ ಮಾಡ್ತಾ ಇದ್ದಾನೆ. ಆ ಒಂದು ಪರಿಧಿಯಲ್ಲಿ, ಆ ಒಂದು ಕಾನೂನು ಕಟ್ಟಳೆಯ ಒಂದು ಪರಿಧಿನಲ್ಲಿ ಜೀವನ ಮಾಡೋದನ್ನ ಸ್ವಾತಂತ್ರ್ಯ ಅಂತ ಕರೀತಾರೆ. ನನಗೆ ಸ್ವಾತಂತ್ರ್ಯ ಬಂದಿದೆ ಅಂತ ನಾನೇನಾದ್ರೂ ರೋಡಲ್ಲಿ ನೀನು ಲೆಫ್ಟ್ ಸೈಡ್ ಹೋಗು ಅಂದ್ರೆ ನಾನು ಇಲ್ಲ ರೈಟ್ ಸೈಡ್ ಹೋಗ್ತೀನಿ, ಯಾಕೆಂದ್ರೆ ಐ ಆಮ್ ಇಂಡಿಪೆಂಡೆಂಟ್, ನನಗೆ ಇಷ್ಟ ಬಂದಾಗ ಹೋಗ್ತೀನಿ ಅಂತ ಹೋದ್ರೆ ಏನ್ ಮಾಡ್ತಾರೆ, ಆ ದೇಶದ ಒಂದು ಕಾನೂನು ಕಟ್ಟಳೆ ಪ್ರಕಾರ ನಮ್ಗೆ ಫೈನ್ ಅನ್ನೋದು ಹಾಕ್ತಾರೆ. ಸೊ ಅದೇ ರೀತಿನೇ ಈ ಒಂದು ಭೌತಿಕ ಪ್ರಪಂಚದಲ್ಲೂ ಅಷ್ಟೇನೆ, ಅಲ್ಟಿಮೇಟ್ ಆಗಿ ಏನಿದೆ, ಆ ಒಂದು ಭಗವಂತನ ದೇವತಮ ಪರಮ ಪುರುಷನ ಒಂದು ಕಾನೂನು ಕಟ್ಟಳೆಗಳು ಈ ಒಂದು ಭೌತಿಕ ಪ್ರಪಂಚದಲ್ಲಿದೆ. ನೀವ್ ಅನ್ಕೋಬಹುದು ನನಗೆ ಇಷ್ಟ ಬಂದಾಗೆ ಜೀವನ ಮಾಡೋದು ನನ್ನ ಜೀವನ,
ನನ್ನ ಒಂದು ಇಂದ್ರಿಯ ಭೋಗಕ್ಕೋಸ್ಕರ ನನಗೋಸ್ಕರ ಜೀವನ ಮಾಡೋದು ಈ ಒಂದು ಈ ಒಂದು ಜನ್ಮ ಕೊಟ್ಟಿರೋದೇ ಅದಕ್ಕೋಸ್ಕರ, ನಾನು ಎಂಜಾಯ್ ಮಾಡೋದಕ್ಕೋಸ್ಕರ ಅಂತ ನೀವು ಅನ್ಕೋಬಹುದು. ಆದ್ರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಏನಿದೆ, ಇಲ್ಲಿರುವಂತಹ ಲಾಸ್ ಆಫ್ ನೇಚರ್ ಏನ್ ಮಾಡತ್ತೆ, ನಾವು ಮಾಡುವಂತ ನನಗೋಸ್ಕರ ಮಾಡ್ಕೊಳ್ಳೋ ಪ್ರತಿಯೊಂದೇ ಆಕ್ಟಿವಿಟಿಗೂ ಏನ್ ಬರುತ್ತೆ, ಫೈನ್ಗಳು ಬೀಳ್ತಾ ಹೋಗುತ್ತೆ. ಯಾವಾಗ ನಾವು ಈ ಒಂದು ದೇಶದ ಕಾನೂನನ್ನ ನಾನು ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗ್ತೀನಿ, ಅವಾಗ ನಾರ್ಮಲ್ ಆಗಿರುತ್ತೆ. ಹೌದು ತಾನೆ? ಯಾವಾಗ ನಾನು ದೇಶಕ್ಕೋಸ್ಕರ ದುಡಿತೀನಿ, ದೇಶಕ್ಕೋಸ್ಕರ ಮಾಡ್ತೀನಿ, ಅವಾಗ ಆ ಒಂದು ದೇಶದ ಪ್ರಧಾನ ಮಂತ್ರಿನ ಅಥವಾ ರಾಷ್ಟ್ರಪತಿಗಳಿಗೆ ಕರೆದ್ಬಿಟ್ಟು ನಿಮ್ಗೆ ಏನ್ ಕೊಡ್ತಾರೆ, ಮೆಡಲ್ ಕೊಡ್ತಾರೆ. ಇದು ಅದೇ ತರ ಸಿಂಪಲ್. ನಮ್ಮ ಈ ಒಂದು ವರ್ಣಾಶ್ರಮ ಧರ್ಮ ಅನ್ನೋದು ಏನಿದೆ, ಈ ಒಂದು ವರ್ಣಾಶ್ರಮ ಧರ್ಮದ ಒಂದು ಪದ್ಧತಿ ಏನಿದೆ, ಇಲ್ಲಿ ಕೆಲವೊಂದು ನೀತಿ ನಿಯಮಗಳು, ಕಾನೂನು ಕಟ್ಟಳೆಗಳು ಇಲ್ಲಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಈ ರೀತಿ ನೀವು ಬಾಳ್ಬೇಕು ಅಂತ. ಇಂತಿಂತ ಆಶ್ರಮದಲ್ಲಿ, ಆಶ್ರಮ ಅಂದ್ರೆ ಏನ್ ಹೇಳಿ, ಆಶ್ರಮದಲ್ಲಿ ಏನ್ ನಡೆಯುತ್ತೆ, ತಪಸ್ಸೆ ನಡೆಯೋದು. ಅದು ಗೃಹಸ್ಥಾಶ್ರಮ ಇರಲಿ, ಬ್ರಹ್ಮಚರ್ಯ ಇರಲಿ, ವಾನಪ್ರಸ್ಥ ಇರಲಿ ಅಥವಾ ಸನ್ಯಾಸ ಇರಲಿ, ಆಶ್ರಮದಲ್ಲಿ ಏನಾಗುತ್ತೆ, ಯಜ್ಞಾನೇ ನಡೆಯೋದು. ಆಶ್ರಮದಲ್ಲಿರೋರು ಪ್ರತಿಯೊಬ್ಬರನ್ನು ಮಾಡೋದು ಯಜ್ಞಾನೇ. ಆ ಒಂದು ಯಜ್ಞ ಪುರುಷ ಯಾರು ಅಂತ ಹೇಳಿದಾರೆ ವಿಷ್ಣು ಪುರಾಣದಲ್ಲಿ? ಸ್ಯಾಟಿಸ್ಫೈಯಿಂಗ್ ಅಂದ್ರೆ ಭಗವಂತ ದೇವೋತ್ತಮ ಪರಮ ಪುರುಷ ವಿಷ್ಣುವಿನ ಅಥವಾ ಕೃಷ್ಣನ ಸಂತುಷ್ಟಿಗೋಸ್ಕರ ಮಾಡುವಂಥದ್ದನ್ನೇ ಯಜ್ಞ ಅಂತ ಇಲ್ಲಿ ಕರೀತಾ ಇದ್ದಾರೆ. ಸೊ ಆ ಒಂದು ಭಗವಂತನಿಗೋಸ್ಕರ ನಾನು ಯಾವಾಗ ಮಾಡ್ತೀನಿ ಅಂದ್ರೆ, ದೇಶಕ್ಕೋಸ್ಕರ ಮಾಡಿದಾಗ ದೇಶದಿಂದ ಅಂದ್ರೆ ಸೈನಿಕರಿಗೆ ಯಾವ ರೀತಿ ಒಂದು ಇದೆಲ್ಲ ಸಿಗುತ್ತಲ್ಲ, ಅಂದ್ರೆ ನಮ್ಮ ಗೌರ್ಮೆಂಟ್ ಸರ್ವೆಂಟ್ಸ್ಗಳಿಗೆ ಇವ್ರಿಗೆಲ್ಲ ಯಾವ ರೀತಿ ಅವಾರ್ಡ್ಗಳು ಸಿಗುತ್ತಲ್ಲ, ಅದೇ ರೀತಿನೇ ಯಾವಾಗ ನಾವು ಭಗವಂತನಿಗೋಸ್ಕರ, ನಾನು ಸಂತುಷ್ಟಿಗೋಸ್ಕರ ನಾನು ಮಾಡ್ತೀನಿ. ಯಾವ ತರ ಮಾಡ್ತೀನಿ? ಭಗವಂತನ ಒಂದು ಕಾನೂನು ಕಟ್ಟಳೆಗೆ ಅನುಸಾರವಾಗಿ ಮಾಡ್ತೀನಿ. ಅಂದ್ರೆ ಧರ್ಮದ ಪ್ರಕಾರವಾಗಿ ನಾನು ಜೀವನ ಮಾಡ್ತೀನಿ. ಧರ್ಮದ ಪ್ರಕಾರವಾಗಿ ಜೀವನ ಮಾಡ್ತೀನಿ. ನನ್ನ ಸ್ವಾರ್ಥನ ಬಿಟ್ಟು ಭಗವಂತನಿಗೋಸ್ಕರ ಯಾವಾಗ ನಾನು ಜೀವನ ಮಾಡ್ತೀನಿ, ಅವನ ಒಂದು ಸಂತುಷ್ಟಿಗೋಸ್ಕರ ಜೀವನ ಮಾಡ್ತೀನಿ, ಅವಾಗ ಏನ್ ಬರುತ್ತೆ, ನಮಗೆ ಆಟೋಮೆಟಿಕ್ ಆಗಿ ಅವಾರ್ಡ್ ರಿವಾರ್ಡ್ಗಳು ಬರುತ್ತೆ. ದಟ್ ಈಸ್ ಭಗವಂತನ ಒಂದು ಈ ಒಂದು ಯಜ್ಞ ಶಿಷ್ಟ ಅನ್ನೋದು ಬರುತ್ತೆ. ಆವಾಗ ಏನಾಗುತ್ತೆ, ನಾವ್ ಯಾವಾಗ ದೇವೋತ್ತಮ ಪರಮ ಪುರುಷನ ಸ್ಯಾಟಿಸ್ಫೈ ಮಾಡ್ತೀನಿ, ಆಟೋಮೆಟಿಕ್ ಆಗಿ ನಾನು ಸಹ ಸ್ಯಾಟಿಸ್ಫೈ ಆಗ್ತೀನಿ. ಸೊ ಅದನ್ನೇ ಇಲ್ಲಿ ಆಕ್ಚುಲ್ ಆಗಿ ಭಗವಂತ ಏನ್ ಹೇಳ್ತಾ ಇದ್ದಾರೆ, ನಾವು ಅದನ್ನ ಭೌತಿಕ ಪ್ರಪಂಚದಲ್ಲಿ ಕಾನೂನುಗಳನ್ನ ನಾವು ಪಾಲಿಸ್ಕೊಂಡೇ ನಾವು ಜೀವನನ ಮಾಡ್ತಾ ಇರೋದು. ಇಲ್ಲಿ ನಾನು ಅದಕ್ಕೆ ವಿರುದ್ಧವಾಗಿ ಹೋದ್ರೆ ಕಾನೂನಿನ ಪ್ರಕಾರ ನಮಗೆ ಶಿಕ್ಷೆ ಅನ್ನೋದಾಗತ್ತೆ. ದಟ್ ಈಸ್ ವಿಕರ್ಮ. ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಏನ್ ಬರುತ್ತೆ, ನನಗೆ ಶಿಕ್ಷೆ ಆಗತ್ತೆ. ಕಾನೂನಿನ ಪ್ರಕಾರ ನಡ್ಕೊಂಡ್ರೆ ಯು ಆರ್ ಎ ಗುಡ್ ಸಿಟಿಸನ್, ನಿನ್ಗೆ ಏನ್ ಬರುತ್ತೆ, ಪುಣ್ಯ ಬರುತ್ತೆ. ದೇಶಕ್ಕೋಸ್ಕರ ಪ್ರಾಣ ಬಿಟ್ರೆ ನಿನ್ಗೆ ಮೆಡಲ್ ಬರುತ್ತೆ. ಅಷ್ಟೇ ಇಲ್ಲೂ ಇರೋದು. ನಾವು ಧರ್ಮದ ಪ್ರಕಾರ ಜೀವನ ಮಾಡಿದ್ರೆ ಎಸ್ ನೀನು ಒಳ್ಳೆಯವನು, ನಿನಗೆ ಪುಣ್ಯ ಅನ್ನೋದು ಬರುತ್ತೆ. ಧರ್ಮಕ್ಕೆ ವಿರುದ್ಧವಾಗಿ ಮಾಡಿದ್ರೆ ನೀನು ಪಾಪಿ, ನೀನ್ ಜೈಲಲ್ಲಿ ಇರಬೇಕು, ಸೊಸೈಟಿನಲ್ಲಿ ಇರೋದಕ್ಕೆ ನೀನು ಲಾಯಕ್ಕು ಇಲ್ಲ. ಆದ್ರೆ ಇವೆಲ್ಲ ಮಾಡಿದನಲ್ಲ ಅವನಿಗೋಸ್ಕರ, ಅಂದ್ರೆ ದೇವೋತ್ತಮ ಪರಮ ಪುರುಷನ್ಗೆ, ದ ಸುಪ್ರೀಂ ಪ್ರೊಪ್ರೈಟರ್ಗೆ ನಾನು ಸೇವೆನ ಮಾಡೋದು ಏನಾಗುತ್ತೆ, ಆಟೋಮೆಟಿಕ್ ಆಗಿ ನನಗೆ ಭಗವಂತನಿಂದ ಎಲ್ಲಾನು ನಮಗೆ ಬರುತ್ತೆ. ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ಸಿಂಪಲ್ ಆಗಿ ಇದನ್ನ ಅರ್ಥ ಮಾಡ್ಕೊಂಡು ಜೀವನನ ಮಾಡೋದು ಅಷ್ಟೇ. ಇದನ್ನ ಯಾವಾಗ ನಾವು ಮಾಡ್ತೀವಿ, ಆಟೋಮೆಟಿಕ್ ಆಗಿ ನಮ್ಮ ಜೀವನ ಅನ್ನೋದು ಸಾರ್ಥಕ ಆಗೋಗುತ್ತೆ. ಸೊ ಓಕೆ, ಹರೇ ಕೃಷ್ಣ. ಸಮಯನೂ ಆಗ್ತಾ ಇದೆ. ಇದ್ರ ಬಗ್ಗೆ ಆಕ್ಚುಲಿ ಇದು ಅತ್ಯಂತ ಮುಖ್ಯವಾದಂತ ಒಂದು ಶ್ಲೋಕ. ನಮ್ಮ ಜೀವನದಲ್ಲಿ ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಗಲ್ಲಿರುವಂತ ಅನೇಕ ಒಂದು ಪ್ರಶ್ನೆಗಳಿಗೆ ಇದು ಉತ್ತರನ ಕೊಡುತ್ತೆ. ನಾವು ಯಾವ್ದಕ್ಕೋಸ್ಕರ ಒಂದು ಹೋರಾಟ ಮಾಡ್ತಾ ಇರ್ತೀವಿ ಅಂದ್ರೆ, ನನಗೆ ಅದು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಇದು ಮಾಡಕ್ ಆಗ್ತಿಲ್ಲ, ನನ್ಗೆ ಈ ತರ ಪ್ರಾಬ್ಲಮ್ ಬರ್ತಾ ಇದೆ, ಆ ತರ ಪ್ರಾಬ್ಲಮ್ ಬರ್ತಾ ಇದೆ, ನನ್ನ ಜೀವನದ ಒಂದು ಗೋಲ್ ಅನ್ನೋದು ಗೊತ್ತಾಗ್ತಾ ಇಲ್ಲ, ಏನ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ, ಈ ತರ ಏನಕ್ಕೆ ಆಗ್ತಾ ಇದೆ, ಎಲ್ಲ ಅದಕ್ಕೂ ಒಂದೇ ಒಂದು ಆನ್ಸರ್ ಇದೆ, ಒಂದೇ ಶ್ಲೋಕದಲ್ಲಿ ನಮ್ಗೆ ಬಂದ್ಬಿಡುತ್ತೆ. ನಾವು ಮಾಡ್ಬೇಕಾಗಿರೋದು ಒಂದೇ ಒಂದು ಯಜ್ಞನ ಮಾಡ್ಬೇಕು. ಅದು ಯಾರಿಗೋಸ್ಕರ? ಯಜ್ಞ ಪುರುಷನ ಒಂದು ಸಂತುಷ್ಟಿಗೋಸ್ಕರ. ಆ ಒಂದು ಯಜ್ಞ ಪುರುಷ ಸ್ಯಾಟಿಸ್ಫೈಯಿಂಗ್ ವಿಷ್ಣು ಅಥವಾ ಕೃಷ್ಣನಿಗೋಸ್ಕರ. ಅವಾಗ ಎಲ್ಲಾನು ಲೈನಿಗೆ ಬಂದ್ಬಿಡತ್ತೆ. ನಮ್ಮ ಒಂದು ಇಂದ್ರಿಯದ ಕಂಟ್ರೋಲ್ ಇಂದ ಹಿಡಿದು ನಮ್ಮ ಒಂದು ಫ್ಯಾಮಿಲಿ, ನಮ್ಮ ಒಂದು ಸಮಾಜ, ದೇಶ ಎಲ್ಲಾನು ಆಟೋಮೆಟಿಕ್ ಆಗಿ ಮೇಲಕ್ಕೆ ಒಂದು ಪರ್ಪಸ್ ಇಟ್ಕೊಂಡದು ಆಟೋಮೆಟಿಕ್ ಆಗಿ ಸಾರ್ಥಕ ಆಗೋಗುತ್ತೆ. ಸೊ ಅಂತ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಪ್ರಾಸೆಸ್ ಕೃಷ್ಣ ಕಾನ್ಶಿಯಸ್ನೆಸ್. ಇಲ್ಲಿ ಬಂದ್ಬಿಟ್ಟು ನಾನೇ ಒಡೆಯ ಅಂತ
ಮೆರಿತಾ ಇದ್ರೆ ಇಲ್ಲಿ ಏನೋ ಆಗಲ್ಲ. ನೀವೆಂತ ಒಂದು ಬಿಲ್ಡಿಂಗ್ಗೆ ಕಟ್ಟಿರ್ಬೋದು, ನಾನು ಅಲ್ಲಿ ರೋಡ್ ಹಾಕ್ಬೇಕು ಅಂದ್ರೆ ಗೌರ್ಮೆಂಟ್ ಕೇಳಿದಾಗ ಅದನ್ನ ಬಿಟ್ಟು ನೀವು ಬೇರೆ ಕಡೆ ಹೋಗ್ಲೇಬೇಕು. ಯಾಕೇಳಿ ಇವೆಲ್ಲದಕ್ಕೂ ಓನರ್ ಗೌರ್ಮೆಂಟ್ ಅಂತ. ಅದೇ ರೀತಿನೇ ಈ ಒಂದು ಭೌತಿಕ ಪ್ರಪಂಚದಲ್ಲೂ ಅಷ್ಟೇನೆ, ಏನೆಲ್ಲ ನಾವು ಕಟ್ಬೋದು, ಯಾವಾಗ ಅವ್ರು ಕೇಳ್ತಾರೆ ಕಾಲ ಅನ್ನೋದು ಚಾಟಿ ಬೀಸುತ್ತೆ, ಬಿಟ್ಟು ಕೊಡ್ಲೇಬೇಕು ಅಂತ ಒಂದು ಸೇಮ್ ಈ ಒಂದು ಭೌತಿಕ ಪ್ರಪಂಚದಲ್ಲಿರುವಂತ ಒಂದು ನೀತಿ ನಿಯಮಗಳೇನಿದೆಯಲ್ಲ, ಕಾನೂನುಗಳು, ಅದು ಭಗವಂತನ ಒಂದು ಕಾನೂನಿನ ಒಂದು ಪ್ರತಿಬಿಂಬಗಳೇ ಇಲ್ಲಿಯೂ ಸಹ ಇರೋದು. ಯಾವಾಗ ಅದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ, ಆಟೋಮೆಟಿಕ್ ಆಗಿ ನಮಗೆ ಕೃಷ್ಣ ಪ್ರಜ್ಞೆ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ವರ್ಣಾಶ್ರಮ ಧರ್ಮ ಅಂದ್ರೆ ಏನು, ಏನಕ್ಕೆ ನಾವು ಅದ್ರ ಪ್ರಕಾರ ನಡಿಬೇಕು ಅಂತ ನಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಹುಚ್ಚಿನ ತರ ನಾವು ಕೇಳ್ತಾ ಇರ್ತೀವಿ, ನಾನ್ ಏನಕ್ಕೆ ರೈಟ್ ಸೈಡ್ ಅಲ್ಲಿ ಹೋಗ್ತಾ ಇದ್ದೆ, ಅವ್ನು ಬಂದ್ಬಿಟ್ಟು ನನಗೆ ಫೈನ್ ಆಗ್ದ, ನಾನ್ ರೈಟ್ ಸೈಡ್ ಅಲ್ಲಿ ಹೋಗಿದ್ದೀನಿ, ಕಾನೂನು ಪ್ರಕಾರ ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬೇಕು, ಅದಕ್ಕೆ ನನಗೆ ಬಂದಿರೋದು. ನನಗೇನಕ್ಕೆ ಈ ತರ ತೊಂದರೆಗಳು ಬರ್ತಾ ಇದೆ, ಕಷ್ಟ ಬರ್ತಾ ಇದೆ, ನಾನು ಕಾನೂನನ್ನ ಅಂದ್ರೆ ಧರ್ಮದ ಪ್ರಕಾರ ನಡೀತಾ ಇಲ್ಲ, ಅದಕ್ಕೋಸ್ಕರ ಬರ್ತಾ ಇದೆ. ಧರ್ಮದ ಪ್ರಕಾರ ನಡೆದ್ರೆ ಯಾರು ಕೇಳಲ್ಲ, ಯಾವ ಪೊಲೀಸು ಕೇಳಲ್ಲ, ಆಟೋಮೆಟಿಕ್ ಆಗಿ ನಾವು ಸರಿಯಾಗಿರ್ಬೋದು. ಅದ್ರ ಜೊತೆನಲ್ಲಿ ಧರ್ಮನ ಆಚರಣೆ ಅಂದ್ರೆ ಧರ್ಮದ ಪ್ರಕಾರ ಮಾಡ್ಕೊಂಡು ಭಗವಂತನ ಒಂದು ಸಂತೃಪ್ತಿಗೋಸ್ಕರ ಮಾಡಿದ್ರೆ ನಮ್ಮ ಜೀವನನೇ ಸಾರ್ಥಕ ಆಗತ್ತೆ. ಇಲ್ಲಿಗೆ ಈ ಒಂದು ದಿನದ ಭಗವದ್ಗೀತೆಯ ಒಂದು ಇದನ್ನ ಮುಗಿಸೋಣ. ಸೊ ನಿಮ್ಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಈ ದಿನದ ಪಾಯಿಂಟ್ಸ್ನ ಹೇಳಿ. ಓಕೆ, ಪ್ರಶ್ನೆ ಇಲ್ಲ ಅಂದ್ರೆ ನಾಳೆಗೆ ನನ್ನ ಕಡೆಯಿಂದ ಪ್ರಶ್ನೆ, ಈ ಒಂದು ಶ್ಲೋಕನ ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು, ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ನಾಳೆ ಮಾಡೋಣ. ಈಗ ಇವತ್ತಿನ ಪಾಯಿಂಟ್ಸ್ನ ಹೇಳಿ ಕ್ಲಾಸ್ನ ಮುಗಿಸೋಣ. ಪಾಯಿಂಟ್ ಹೇಳ ಪ್ರಭು. ಎಸ್. ನಾನೇನ್ ಅರ್ಥ ಮಾಡ್ಕೊಂಡೆ ಅಂದ್ರೆ, ಯೋಗ ಇಟ್ ಈಸ್ ಅ ಪ್ರಾಸೆಸ್ ಅಲ್ಲಿ ಜೀವಾತ್ಮ ಮತ್ತೆ ಪರಮಾತ್ಮ ಎರಡು ಮತ್ತೆ ಪುನರ್ಮಿಲನ ಆಗೋದ್ ಒಂದ್ ಪ್ರಾಸೆಸ್ ಅನ್ನ ತಿಳ್ಕೊಂಡೆ. ಮತ್ತೆ ನಮ್ ಡ್ಯೂಟೀಸ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ನ ಎವ್ರಿ ಡೇ ನಾವು ಫಾಲೋ ಮಾಡೋದ್ರಲ್ಲಿ ಕೃಷ್ಣನ ಸೆಂಟರ್ ಪಾಯಿಂಟ್ ಆಗಿ ಇಟ್ಕೊಂಡು ನಾವ್ ಯಾವಾಗ ಕನ್ವರ್ಟ್ ಮಾಡ್ತೀವಿ, ಸೊ ಅಲ್ಲೇ ಅದು ಭಕ್ತಿ ಯೋಗ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡೆ. ಯಾವಾಗ ನಾವು ಕೃಷ್ಣಂದು ನಮ್ ಸೆನ್ಸಸ್ ನ ಕಂಟ್ರೋಲ್ ಅಲ್ಲಿ ಇಟ್ಟು ಕೃಷ್ಣನ್ ಸೆನ್ಸಸ್ಗೋಸ್ಕರ ನಾವ್ ವರ್ಕ್ ಮಾಡ್ತೀವಿ, ಅವಾಗ ನಾವು ಭಕ್ತಿ ಯೋಗ ಪಾತ್ಗೆ ನಾವು ಆಟೋಮೆಟಿಕ್ ಆಗಿ ಡೈರೆಕ್ಟ್ ಆಗಿರ್ತೀವಿ ಅನ್ನೋದನ್ನ ತಿಳ್ಕೊಂಡೆ. ಕೃಷ್ಣದು ಇನ್ಸ್ಟ್ರಕ್ಷನ್ಸ್ ನ ನಾವು ತಿಳ್ಕೊಂಡು ಅದನ್ನ ನಮ್ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ನಾವು ಅಪ್ಲೈ ಮಾಡಿದಾಗ ನಾವು ಆಟೋಮೆಟಿಕ್ ಆಗಿ KC ಅನ್ನೋ ಒಂದ್ ಪಾತಲ್ಲಿ ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿರ್ತೀವಿ ಅನ್ನೋದನ್ನ ತಿಳ್ಕೊಂಡೆ. ಮತ್ತೆ ನಮ್ ಸೆನ್ಸಸ್ ಒಂದ್ ಪ್ರೊಪ್ರೈಟರ್ಶಿಪ್ ಒಂದ್ ಪಾಯಿಂಟಿಗೆ ಕಂಟ್ರೋಲ್ ಬರ್ಬೇಕಂದ್ರೆ ನಾವ್ KC ಪಾತ್ನ ಒಂದ್ರಿಂದಾನೇ ನಾವ್ ಫಾಲೋ ಮಾಡಿದ್ರೇನೆ ನಮ್ಗೆ ಅದು ಮಾಡಕ್ ಕಂಟ್ರೋಲಿಗೆ ಬರೋದು ಅಂತ ತಿಳ್ಕೊಂಡೆ. ಇದಕ್ಕೋಸ್ಕರ ನಾವ್ ಫಸ್ಟ್ ಒಂದು ಕೃಷ್ಣನ್ ಸರ್ವ್ ಮಾಡ್ಬೇಕು, ಇಲ್ಲ ಕೃಷ್ಣನ್ ಸರ್ವೆಂಟ್ಸ್ಗೆ ನಾವ್ ಸರ್ವ್ ಮಾಡ್ಬೇಕು. ಈ ಪಾತಿಂದ ನಾವು ಕೃಷ್ಣನ ರೀಚ್ ಔಟ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡೆ. ಮತ್ತೆ ನಮ್ ಲೈಫ್ ನ ನಾವು ಧರ್ಮದ ಪ್ರಕಾರ ನಡ್ಕೊಂಡ್ ಹೋಗ್ಬೇಕು. ಏನೇ ಕೆಲ್ಸ ಮಾಡ್ತೀವಿ ನಮ್ ಸೆಲ್ಫಿಶ್ ನೀಡ್ಸ್ ಬಿಟ್ಟು ಕೃಷ್ಣನ್ ಸ್ಯಾಟಿಸ್ಫೈ ಮಾಡಕ್ಕೋಸ್ಕರ ವರ್ಕ್ ಮಾಡಿದಾಗ ಎಲ್ಲಾನು ಸ್ಯಾಟಿಸ್ಫೈ ಮಾಡಿದಾಗ ಇನ್ಕ್ಲೂಡಿಂಗ್ ಅವರ್ ಸೆನ್ಸಸ್ ಅನ್ನ ತಿಳ್ಕೊಂಡೆ. ಎಲ್ಲ ವರ್ಣಾಶ್ರಮದು ಸಾರ ಅಂದ್ರೆ ಕ್ಷತ್ರಿಯ ಲಾಸ್ಟ್ ನಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೋ, ನನಗೆ ಫಾಲೋ ಮಾಡೋದಂದ್ರೆ ಕೃಷ್ಣ ಎಲ್ಲ ವರ್ಣಾಶ್ರಮ ಧರ್ಮ ವರ್ಣಾಶ್ರಮ ಇದು ಎಲ್ಲ ಫಾಲೋ ಮಾಡೋದು ನನ್ ಗತೆ ಅಂತ. ಸೊ ನಾವು ಯಾವಾಗ ಕೃಷ್ಣಗೆ ಫಾಲೋ ಮಾಡ್ತೀವಿ, ಸೊ ಅಂದ್ರೆ ಎಲ್ಲವನ್ನೂ ಫಾಲೋ ಮಾಡ್ತಾ ಇದೀವಿ ಅಂತ ಅರ್ಥ. ನಾವು ಯಾವ್ದು ಫಾಲೋ ಮಾಡ್ತಾ ಇಲ್ಲ ಅಂತಲ್ಲ, ಹೆಂಗೆ ನಾವು ಕೃಷ್ಣ ಕಾನ್ಸಿಯಸ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲವನ್ನೂ ಫಾಲೋ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ದಟ್ ಇಸ್ ಕಾಲ್ಡ್ ಲಾಸ್ಟ್ ನಲ್ಲಿ ನಾವು ತಿಳ್ಕೊಬಹುದು. ಆಮೇಲೆ ಇನ್ನೊಂದು ಸ್ಮಾಲ್ ಇದು, ನಾವು ನಮ್ಮ ಸೆನ್ಸಸ್ ನ ಕಂಟ್ರೋಲ್ ಮಾಡಿ ನಾವು ಭಗವಂತನಿಗೆ ಅಂದ್ರೆ ಭಗವಂತನ ಒಂದು ಸೇವೆ ಮಾಡೋದಕ್ಕೆ ಆಗಲ್ಲ. ನಾವೇನ್ ಮಾಡಬೇಕು, ಯಾವಾಗ ನಾವು ಭಗವಂತನ ಒಂದು ಸೇವೆ ಮಾಡ್ತೀವಿ ಆಟೋಮೆಟಿಕ್ ಆಗಿ ನಮ್ಮ ಸೆನ್ಸಸ್ಗಳು ಕಂಟ್ರೋಲ್ ಆಗುತ್ತೆ. ಅದಾಗೋವರೆಗೂ ನಾವು ಕಾಯ್ಕೊಂಡಿದ್ರೆ ಅದು ಯಾವತ್ತೂ ಆ ಒಂದು ದಿನ ಬರಲ್ಲ. ಇದು ಕಂಟ್ರೋಲ್ ಆಗ್ಬೇಕು ಅಂದ್ರೆ ಏನ್ ಮಾಡಬೇಕು, ನಾವು ಯಾವ ಒಂದು ಪೊಸಿಷನ್ ಅಲ್ಲಿ ಇದೀವೋ ಆ ಒಂದು ಪೊಸಿಷನ್ ಇಂದನೇ ಭಗವಂತನ ಜೊತೆ ಕನೆಕ್ಟ್ ಆಗಿ ಅವನ ಒಂದು ಸೇವೆ ಮಾಡೋದಕ್ಕೆ ಹೋಗ್ಬೇಕು.
ಸೊ ಯಾವಾಗ ಓನರ್ನ ಸೇವೆ ಮಾಡ್ತೀವಿ ಆಟೋಮೆಟಿಕ್ ಆಗಿ ಆ ಒಂದು ಸೆನ್ಸರ್ಸ್ಗಳು ನಾಯಿ ತರ ಬಾಲ ಮುದುರ್ಕೊಂಡು ಕೂತ್ಕೊಳ್ಳುತ್ತೆ ಅಷ್ಟೇ. ಓಕೆ, ಸೊ ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದಗಳು. ನಾಳೆ ದಿನ ಮತ್ತೆ ಭೇಟಿಯಾಗೋಣ 8 ಗಂಟೆಗೆ ಭಗವದ್ಗೀತೆ 2ನೇ ಅಧ್ಯಾಯದ 49ನೇ ಶ್ಲೋಕದೊಂದಿಗೆ. ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ, ಈ ಒಂದು ಶ್ಲೋಕನ ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಪ್ರಾಕ್ಟಿಕಲ್ ಆಗಿ. ಈಚ್ ಅಂಡ್ ಎವ್ರಿ ಯಾವ ಒಂದು ಆಶ್ರಮದಲ್ಲಿದ್ದೀವಿ, ಯಾವ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ಯಾವ ರೀತಿ ಇದನ್ನ ಅಪ್ಲೈ ಮಾಡ್ಕೋಬಹುದು ಅನ್ನೋದನ್ನ ಯೋಚನೆ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ 2ನೇ ಅಧ್ಯಾಯದ 49ನೇ ಶ್ಲೋಕನ ನಾಳೆ ದಿನ ನಾವು ಅಧ್ಯಯನ ಮಾಡೋಣ. ಸೊ ಅಲ್ಲಿವರೆಗೂ ನಮ್ಗೆಲ್ಲರಿಗೂ ಹರೇ ಕೃಷ್ಣ. हरे कृष्ण। जय हो श्रीमद् भगवद गीता की जय। ಜೈ श्रील प्रभुपाद की जय। ಜೈ निताय गौर प्रेमानंदे हरि हरि। ಹರಿ ಹರಿ ಬೋ.